ಸನ್ಮಾರ್ಗ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತ್ ಕವಲಪಾರ. ಏನು ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರ ಸ್ಥಾಪನೆ ಆಯಿತು, ಅಶ್ರಫ್ ಘನಿ ಸರ್ಕಾರ ಪದಚ್ಯುತಗೊಂಡಿದೆ. ಅದಾದ ನಂತರ ಪ್ರಪಂಚದಾದ್ಯಂತ 3 ಅಕ್ಷರದ ಶರಿಯಾ ಅಂತೇಳೋ ಒಂದು ಕಾನೂನು ವ್ಯಾಪಕವಾಗಿ ಚರ್ಚೆಗೆ ಗ್ರಾಸವಾಗಿದೆ. ಅದರ ಪರ ವಿರೋಧ ಚರ್ಚೆಗಳು ನಿರಂತರವಾಗಿ ನಡೀತಾ ಇದೆ. ಆ ಕುರಿತು ಇಂದು ಮಾತಾಡೋಣ. ಈ ಶರಿಯಾ ಅಂದರೆ ಏನು, ಈ ಶರಿಯಾ ಎಷ್ಟು ಸರಿ ಇದೆ, ಎಷ್ಟು ಸರಿ ಇಲ್ಲ, ಈಗ ಆಗ್ತಿರೋ ಚರ್ಚೆಗಳು ಯಾವ ನಿಟ್ಟಿನಲ್ಲಿ ಆಗ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೆ, ಅದರಲ್ಲಿ ಸತ್ಯ ಯಾವುದು ಮಿಥ್ಯೆ ಯಾವುದು ಅಂತ ಅನ್ನೋದನ್ನು ಇವತ್ತು ಚರ್ಚಿಸೋಣ. ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಖ್ಯಾತ ವಾಗ್ಮಿ, ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರು ಮೊಹಮ್ಮದ್ ಕುಂಜಿ ಅವರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬ ಪೀಠಿಕೆಯನ್ನು ಕೊಡೋದಿಲ್ಲ, ನಾನು ನೇರವಾಗಿ ಪ್ರಶ್ನೆಗೆ ಬರ್ತೀನಿ. ಈ ಶರಿಯಾ ಅಂದರೆ ಏನು, ಮತ್ತು ಈ ಶರಿಯಾ ಕಾನೂನು ಯಾವಾಗ ರಚನೆ ಆಯಿತು ಅಥವಾ ಅದು ಸ್ಥಾಪನೆ ಆಯಿತು, ಮತ್ತು ಇದರ ಕರ್ತೃ ಯಾರು? ಶರಿಯಾ ಅಂದರೆ ನಿಯಮಗಳು, ಕಾನೂನುಗಳು, ವಿಧಿ ವಿಧಾನಗಳು, ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು, ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಆ ನಿಯಮಗಳಿಗೆ ಶರಿಯಾ ಅಂತ ಹೇಳುವುದು. ನಮ್ಮಲ್ಲಿ ಕೆಲವು ಟರ್ಮಿನಾಲಜಿಗಳು ಬಹಳ ಅಪಾಯಕಾರಿಯಾಗಿ ಸದ್ದು ಮಾಡ್ತಾ ಇರ್ತದೆ. ಅದರಲ್ಲಿ ಒಂದು ಶರಿಯಾ ಎಂಬುದು. ತಲಾಕ್ ಅಂತ ಒಂದು ಶಬ್ದ ಇದೆ. ತಲಾಕ್ ಅಂದರೆ ಡೈವೋರ್ಸ್ ಅಂತ ಅರ್ಥ. ಡೈವೋರ್ಸ್ ಸಮಾಜದಲ್ಲಿ ಸಾವಿರಾರು ಡೈವೋರ್ಸ್ಗಳಾಗ್ತದೆ. ಡೈವೋರ್ಸಿನ ಬಗ್ಗೆ ಎಲ್ಲೂ ದೊಡ್ಡ ಮಟ್ಟದ ಚರ್ಚೆ ಅಭಿಪ್ರಾಯಗಳಲ್ಲಾಗೋದು ಅಂತ ನಾವೆಲ್ಲೂ ನೋಡಲಿಲ್ಲ. ಆದರೆ ತಲಾಕ್ ಅಂತ ಹೇಳುವಾಗ ಅದೇನೋ ಒಂದು ಭಯಂಕರ ರೀತಿಯಲ್ಲಿ ಚರ್ಚೆ ಆಗ್ತದೆ. ನಿಜವಾಗಿ ಡೈವೋರ್ಸ್ನ ಇನ್ನೊಂದು ಪದ ತಲಾಕ್ ಅಂತ ಒಂದು ಟರ್ಮಿನಾಲಜಿ, ಅದು ವಿಚ್ಛೇದನಕ್ಕೆ ತಲಾಕ್ ಅಂತ ಹೇಳೋದು ಅರಬಿಯಲ್ಲಿ. ಜಿಹಾದ್ ಅಂತ ಇದೆ. ಜಿಹಾದ್ ಅಂದರೆ ಹೋರಾಟ ಅಂತ ಅರ್ಥ. ಸಮಾಜದಲ್ಲಿ ಎಷ್ಟು ಹೋರಾಟಗಳೆಲ್ಲ ನಡೀತಾ ಇರ್ತದೆ. ರೈತರ ಹೋರಾಟ, ರಾಜಕಾರಣಿಗಳ ಹೋರಾಟ, ಪ್ರತಿಪಕ್ಷದವರ ಹೋರಾಟ, ವಿದ್ಯಾರ್ಥಿಗಳ ಹೋರಾಟ. ನೀವು ಹೇಳ್ತಿರೋದು ಲವ್ ಜಿಹಾದ ಅಲ್ಲ, ಜಿಹಾದ್ ಎಂಬ ಶಬ್ದ ಅಲ್ಲ, ನಮಗೆ ಲವ್ ಜಿಹಾದ್ ಅದು ಬೇರೆ ಒಂದು ಕಾನ್ಸೆಪ್ಟ್. ಮತ್ತೆ ಮಾತಾಡೋಣ, ಚರ್ಚೆ ಮಾಡೋಣ. ಸೊ ನಾನು ಕೆಲವು ಟರ್ಮಿನಾಲಜಿಯ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸೊ ಜಿಹಾದ್ ಅಂದರೆ ಯಾವ ರೀತಿಯಲ್ಲಿ ಸಮಾಜದಲ್ಲಿ ಹೋರಾಟಗಳು ಅಂತ ಇದೆ, ಅದೇ ರೀತಿಯ ಹೋರಾಟಕ್ಕೆ ಜಿಹಾದ್ ಅಂತ ಹೇಳೋದು. ಆದರೆ ಹೋರಾಟ ಸುದ್ದಿ ಆಗುವುದಿಲ್ಲ, ಜಿಹಾದ್ ಅಂದರೆ ಸುದ್ದಿ ಆಗ್ತದೆ. ಶರಿಯಾ ಎಂಬುದು ಕೂಡ ಕಾನೂನುಗಳು, ನಿಯಮಗಳು, ವಿಧಿವಿಧಾನಗಳು. ಆದರೆ ಅದು ಶರಿಯಾ ಅಂತ ಹೇಳುವಾಗ ಏನೋ ದೊಡ್ಡ ಮಟ್ಟದಲ್ಲಿ ಬಹಳ ಅಪಾಯಕಾರಿಯಾಗಿ ಚರ್ಚೆ ನಡೀತಾ ಇರೋದು. ಇತ್ತೀಚೆಗೆ ತುಂಬ ಅಪಾಯಕಾರಿಯಾಗಿ ಚರ್ಚೆ ಆಗ್ತಿದೆ. ಅದನ್ನು ನೀವು ದುರಂತರ ಅಂತ ಕರಿತಾ ಇದ್ದೀರಾ. ಬೇರೆ ಬೇರೆಯವರು ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನವನ್ನು ಕೊಡ್ತಾ ಇದ್ದಾರೆ. ಶರಿಯಾ ನಿಜವಾಗಲೂ ಈ ಶರಿಯಾ ಎಷ್ಟು ವರ್ಷಗಳ ಹಿಂದೆ ರಚಿಸಲ್ಪಟ್ಟಿತ್ತು? ಶರಿಯಾ ಎಂಬುದು ಇಸ್ಲಾಮಿ ಕಾನೂನುಗಳು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಿಂದಲೇ ಶರಿಯಾ ನಿಯಮ ಜಾರಿಯಲ್ಲಿದೆ. ಮತ್ತು ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಧರ್ಮದಲ್ಲಿ ಕಾನೂನು ನಿಯಮ ಅಂತಲ್ಲ ಇದು ಇರುವುದಾದರೆ ಇಸ್ಲಾಮಿನಲ್ಲಿ ಮಾತ್ರ ಇರುವುದು. ಕಾನೂನುಗಳು, ನಿಯಮಗಳು, ವಿಧಿವಿಧಾನಗಳು ಪ್ರವಾದಿಯವರ ಕಾಲದಿಂದಲೇ ಕಾನೂನುಗಳನ್ನು ಕಲಿಸಿಕೊಡಲಾಗಿದೆ. ಯಾವುದೆಲ್ಲ ಮಾಡಬಾರ್ದು, ಯಾವುದು ಮಾಡಬಹುದು, ಯಾವ ಅಪರಾಧಗಳನ್ನು ಹೇಗೆ ಕಂಟ್ರೋಲ್ ಮಾಡಬೇಕು, ಯಾವ ಅಪರಾಧಗಳಿಗೆ ಶಿಕ್ಷೆ ಕೊಡಬೇಕು, ಬಿಸ್ನೆಸ್ ಹೇಗೆ ಮಾಡಬೇಕು, ಕುಟುಂಬ ಜೀವನ ಹೇಗೆ, ಆಸ್ತಿಯ ವಿತರಣೆ ಹೇಗೆ, ಪ್ರತಿಯೊಂದಕ್ಕೂ ಬದುಕಿನ ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ನಿಯಮಗಳಿವೆ, ಕಾನೂನುಗಳಿವೆ, ವಿಧಿವಿಧಾನಗಳಿವೆ. ಆ ವಿಧಿವಿಧಾನಗಳನ್ನು ಕುರ್ಆನ್ನಲ್ಲಿ ಕಲಿಸಿಕೊಡಲಾಗಿದೆ ಮತ್ತು ಪ್ರವಾದಿಯವರ ವಚನಗಳಲ್ಲೂ ಕಲಿಸಿಕೊಡಲಾಗಿದೆ. ಹಾಗಾದರೆ ಶರಿಯಾ ಮೊಹಮ್ಮದ್ ಪೈಗಂಬರ್ ಅವರು ಏನು ಇದ್ದರು ಆ ಕಾಲಘಟ್ಟದಲ್ಲಿ ಜನಿಸ್ತು, ಅಲ್ಲಿಂದ ಇಲ್ಲಿವರೆಗೂ ಯಾವ್ಯಾವ ರಾಷ್ಟ್ರಗಳಲ್ಲಿ ಅದನ್ನು ಅನುಸರಿಸ್ತಾ ಇದ್ದಾರೆ, ಆಚರಣೆ ಮಾಡ್ತಾ ಬಂದಿದ್ದಾರೆ? ಶರಿಯಾ ನಿಯಮಗಳು ಅಂತ ಸಂಪೂರ್ಣವಾಗಿ ಜಗತ್ತಿನ ಯಾವ ದೇಶದಲ್ಲೂ ಅಸ್ತಿತ್ವದಲ್ಲಿ ಇಲ್ಲ. ಬಹಳಷ್ಟು ಇಸ್ಲಾಮಿ ದೇಶಗಳಿವೆ ಜಗತ್ತಿನಲ್ಲಿ. ಒಂದೊಂದು ದೇಶಗಳಲ್ಲಿ, ಕೆಲವು ದೇಶಗಳಲ್ಲಿ 50% ಇದೆ, ಕೆಲವು ದೇಶಗಳಲ್ಲಿ 70% ಇರ್ಬೋದು. ಸೌದಿ ಅರೇಬಿಯಾದಲ್ಲಿ, ಇರಾನ್ನಲ್ಲಿ, UAEಯಲ್ಲಿ, ಬಹ್ರೈನ್ನಲ್ಲಿ, ಕುವೈಟ್ನಲ್ಲಿ, ಕತರ್ನಲ್ಲಿ, ಹೀಗೆ ಇಸ್ಲಾಮಿ ದೇಶಗಳಲ್ಲೆಲ್ಲ ಕೆಲವು ಅಂಶಗಳಷ್ಟು ಶರೀಯತ್ತಿನ ನಿಯಮಗಳನ್ನು ಪಾಲಿಸಲಾಗುತ್ತದೆ, ಕೆಲವು ಅಂಶಗಳನ್ನು ಪಾಲಿಸಲಾಗುತ್ತಾ ಇಲ್ಲ. ಸಂಪೂರ್ಣವಾಗಿ ಶರೀಯತ್ತಿನ ನಿಯಮವನ್ನು ಪಾಲಿಸುವ ದೇಶಗಳು ಜಗತ್ತಿನಲ್ಲಿ ಯಾವುದೂ ಇಲ್ಲ.
ಇದನ್ನ ಯಾವ ಆಧಾರದ ಮೇಲೆ ಆಚರಿಸ್ತಾರೆ, ಮತ್ತೆ ಅವರವರ ಅನುಕೂಲಕ್ಕೆ ತಕ್ಕಂತೆ ಶರಿಯಾವನ್ನ ತಿದ್ದುಪಡಿ ಮಾಡಲಾಗಿದೆಯಾ, ಅದನ್ನ ತಿರುಚಲಾಗಿದೆಯಾ, ಅದು ಹೇಗೆ, ಏನ್ ಕತೆ ಅಂತ? ಜಗತ್ತಿನಲ್ಲಿ ಇಸ್ಲಾಮಿ ದೇಶ ಅಂತ ಯಾವುದೂ ಇಲ್ಲ, ಮುಸ್ಲಿಂ ದೇಶಗಳು ಮಾತ್ರ ಇರುವುದು. ಓಕೆ, ಮುಸ್ಲಿಮರ ಆಡಳಿತ ಇರುವ ದೇಶಗಳಿವೆ, ಇಸ್ಲಾಮಿ ದೇಶಗಳು ಅಂತ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಆದ್ದರಿಂದಲೇ 100% ಶರಿಯ ಜಗತ್ತಿನ ಯಾವ ದೇಶಗಳಲ್ಲೂ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಮುಸ್ಲಿಂ ದೇಶಗಳು ಅಂತ ಹೇಳುವಾಗ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಮತ್ತು ಜಾಗತಿಕ ವ್ಯವಸ್ಥೆ ಇದೆ. ಈಗ ಯಾವ ಸಿಸ್ಟಮ್ ನಡೀಬೇಕಾದರೂ IMF, ವರ್ಲ್ಡ್ ಬ್ಯಾಂಕ್ ಇದನ್ನೆಲ್ಲ ಬಿಟ್ಟು ನಿಮಗೆ ಸಿಸ್ಟಮ್ ನಡೆಸಲಿಕ್ಕೆ ಖಂಡಿತ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ನೀವು ಬೇರೆ ಬೇರೆ ಚೌಕಟ್ಟುಗಳ ಒಳಗೆ ಇರಲೇಬೇಕಾಗ್ತದೆ. ಅದು ಬಿಸ್ನೆಸ್ ಇರಬಹುದು, ಅದು ಫಾರಿನ್ ಪಾಲಿಸಿ ಇರಬಹುದು, ಬೇರೆ ಯಾವ ವಿಷಯಗಳೇ ಆಗಿರಲಿ. ಆದ್ದರಿಂದ ಅದರದ್ದೇ ಆದಂತಹ ಸಮಸ್ಯೆಗಳು ಎಲ್ಲ ಖಂಡಿತ ಎಲ್ಲ ದೇಶಗಳಿಗೂ ಇದೆ. ಈ ಶರಿಯಾ ಅಂತ ಹೇಳೋದು ರಾಷ್ಟ್ರೀಕೃತನ ಅಥವಾ ಧಾರ್ಮಿಕವೇ? ಅಂದರೆ ಈ ಶರಿಯಾವನ್ನ ಈಗ ಇಸ್ಲಾಂ ರಾಷ್ಟ್ರಗಳನ್ನ ನಾವು ಉದಾಹರಣೆಯಾಗಿ ತಗೊಳ್ಳೋಣ. ಇಸ್ಲಾಂ ರಾಷ್ಟ್ರಗಳಲ್ಲಿ ಶರಿಯಾವನ್ನ ಎಲ್ಲ ಮುಸಲ್ಮಾನರಲ್ಲದೆ ಅಲ್ಪಸಂಖ್ಯಾತರು ಕೂಡ ಇದನ್ನ ಆಚರಿಸ್ಬೇಕಾ ಅಂತ? ಇಸ್ಲಾಮಿನ ದೇಶಗಳಲ್ಲಿ ಶರಿಯತ್ತಿನ ನಿಯಮ ಎಂಬುದು ಅದು ಒಂದು ಸಾರ್ವತ್ರಿಕವಾದ ಕಾನೂನು, ಅದು ಆಡಳಿತದ ವ್ಯವಸ್ಥೆ ಅದು. ಆದ್ದರಿಂದ ಯಾವುದೇ ಒಂದು ದೇಶದ ಕಾನೂನುಗಳನ್ನು ಆ ದೇಶದ ಎಲ್ಲ ಪ್ರಜೆಗಳು ಪಾಲಿಸಬೇಕಾಗ್ತದೆ. ಹಾಗಾದರೆ ಇದೇ ಶರಿಯಾ ಯಾಕೆ ಹೇಳೋದಿಲ್ಲ ಭಾರತದಂತಹ ಇತರೆ ಜನಾಂಗದವರು ಬಹುಸಂಖ್ಯಾತರಿರುವಾಗ ಅವರ ಸಂವಿಧಾನವನ್ನು ಪ್ರಾಥಮಿಕವಾಗಿ ನೀವು ಅನುಸರಿಸಿ, ಅಲ್ಪಸಂಖ್ಯಾತರು ಮುಸ್ಲಿಮರು ಅಂತ ಹೇಳ್ಬಿಟ್ಟು ಈ ಶರಿಯಾ ಹೇಳ್ತದ? ಏನಾದರೂ ಹೇಳಿದ್ಯಾ? ಯಾಕೆ ಹೇಳೋದಿಲ್ಲ ಅಂತ? ಭಾರತದ ಯಾವ ಮುಸ್ಲಿಂ ಕೂಡ, ಒಬ್ಬ ಸಾಮಾನ್ಯ ಮುಸ್ಲಿಂ ಇರಲಿ, ಯಾವುದೇ ದೊಡ್ಡ ದೊಡ್ಡ ವಿದ್ವಾಂಸರು ಕೂಡ ಈ ದೇಶದ ಸಂವಿಧಾನವನ್ನು ನಾವು ಪಾಲಿಸುವುದಿಲ್ಲ ಅಂತ ಇಲ್ಲಿಯ ತನಕ ಹೇಳಲಿಲ್ಲ. ಈ ಜಗತ್ತಿನ ಈ ದೇಶದ ಎಲ್ಲ ಧಾರ್ಮಿಕ ಪಂಗಡಗಳು, ಎಲ್ಲ ಧಾರ್ಮಿಕ ವಿದ್ವಾಂಸರು ಈ ದೇಶದ ಎಲ್ಲ ಮುಸ್ಲಿಮರಿಗೂ ಕೊಡುವ ಆದೇಶ ಈ ದೇಶದ ಸಂವಿಧಾನವನ್ನು ಪಾಲಿಸಬೇಕು ಅಂತ. ಹಾಗಾದರೆ ಇದೇ ಶರಿಯಾ ಯಾಕೆ ಹೇಳೋದಿಲ್ಲ ನಮ್ಮ ಬಹುಸಂಖ್ಯಾತ ರಾಷ್ಟ್ರಗಳಲ್ಲಿ, ಮುಸಲ್ಮಾನ ಬಹುಸಂಖ್ಯಾತ ರಾಷ್ಟ್ರಗಳಲ್ಲಿ ಯಾಕೆ ಹೇಳೋದಿಲ್ಲ ನೀವು ಇದನ್ನು ಅನುಸರಿಸಬಹುದು ಅಥವಾ ಅನುಸರಿಸದನ್ನು ಇರಬಹುದು ಅಂತ ಯಾಕೆ ಹೇಳೋದಿಲ್ಲ ಶರಿಯಾ ಅಂತ? ನೋಡಿ, ಶರಿಯಾ ಎಂಬುದು ಒಂದು ದೇಶದ ಕಾನೂನು, ಒಂದು ದೇಶದ ವ್ಯವಸ್ಥೆ, ಗೊತ್ತಾಯ್ತಲ್ಲ? ಯಾವುದೇ ದೇಶದಲ್ಲಿ ಬದುಕುವಾಗ ಆ ದೇಶದ ಸಂವಿಧಾನ, ಆ ದೇಶದ ವ್ಯವಸ್ಥೆಯನ್ನು ಆ ದೇಶದ ಪ್ರಜೆಗಳು ಒಪ್ಪಲೇಬೇಕು. ಎಲ್ಲಿ ಇಸ್ಲಾಮಿ ಕಾನೂನು, ಈಗ ಕಾನೂನು ಬೇರೆ ಬೇರೆ ರೀತಿಯಲ್ಲಿದೆ. ಈಗ ಯಾವ ಕಾನೂನು ಕೂಡ ಪರ್ಫೆಕ್ಟ್ ಅಂತ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಒಂದು ಕಾನೂನಿದೆ, ಬ್ರಿಟನ್ನಲ್ಲಿ ಒಂದು ಕಾನೂನಿದೆ, ಅಮೇರಿಕಾದಲ್ಲಿ ಒಂದು ಕಾನೂನಿದೆ. ಅಮೇರಿಕಾದವನಲ್ಲಿ ಹೋಗಿ ನೀವು ಭಾರತದ ಕಾನೂನು ಒಪ್ಪಿಕೊಳ್ಬೇಕು ಅಂತ ಹೇಳಿದರೆ ನಡೆಯುವುದಿಲ್ಲ ಅದು. ಅದೇ ರೀತಿ ಇಸ್ಲಾಮಿನ ದೇಶಗಳಲ್ಲಿ ಇಸ್ಲಾಮಿ ಅದು ಕಾನೂನು, ಅದು ಆಡಳಿತದ ನಿಯಮಗಳದು ಕಾನೂನದ ಕಾನೂನನ್ನು ಆ ದೇಶದ ಪ್ರಜೆಗಳು ಪಾಲಿಸಬೇಕು. ಆಯಿತು. ಅರೇಬಿಯಾದ ಕಾನೂನನ್ನು ಭಾರತದಲ್ಲಿ ಪಾಲಿಸಬೇಕು ಅಂತ ಅರಬ್ ದೊರೆಗಳು ಯಾರು ಹೇಳುವುದಿಲ್ಲ. ಹಾಗಾದರೆ ಇಸ್ಲಾಮಿನಲ್ಲಿ ಯಾರೋ ಒಬ್ಬ ಮನುಷ್ಯ, ಇಸ್ಲಾಮಿಕ್ ಅಂತ ಇಟ್ಕೊಳ್ಳೋಣ, ಅವನು ನಾಸ್ತಿಕ ಆದ. ಹಿಂದೂ ಧರ್ಮದಲ್ಲಿ ಒಂದಿಷ್ಟು ನಾಸ್ತಿಕರಿದ್ದಾರೆ. ಆ ಥರ ಅವನು ನಾಸ್ತಿಕನಾದ, ನಾನು ಇಲ್ಲದ ದೇವರನ್ನು ನಂಬೋದಿಲ್ಲ, ನಾನು ಮೂರ್ತಿಯನ್ನು ನಂಬುತ್ತೇನೆ, ನನಗೆ ಸ್ಪರ್ಶ ಬೇಕು, ನನಗೆ ಕಾಣಬೇಕು, ಆಗ ಮಾತ್ರ ನಂಬ್ತೇನೆ, ನಾನು ಇಸ್ಲಾಂ ಧರ್ಮವನ್ನು ನಾನು ಪಾಲಿಸೋದಿಲ್ಲ ಅಂತ ಹೇಳ್ಬಿಟ್ಟು ಅವನು ಹೊರಡ್ತಾನೆ, ಅಥವಾ ಅವನ ಪಾಡಿಗೆ ಅವನು ಇರ್ತಾನೆ ಅಂತ ಇಟ್ಕೊಳ್ಳೋಣ. ಅವನಿಗೆ ಶರಿಯಾ ಯಾವ ರೀತಿಯಾಗಿ ನಡೆಸ್ಕೊಳ್ಳುತ್ತೆ, ಅಥವಾ ಏನಾದರೂ ಶಿಕ್ಷೆ ಇದೆಯಾ ಅದರಲ್ಲಿ? ನೀವೊಂದು ಇಸ್ಲಾಮಿ ಆಡಳಿತದ ಬಗ್ಗೆ ಹೇಳ್ತಾ ಇದ್ದೀರಾ, ಜನರಲ್ ಆಗಿ ಕೇಳ್ತಾ ಇದ್ದೀರಿ? ನಾನು ಶರಿಯಾದಲ್ಲಿ ಏನಿದೆ ಅಂತ ನಾನು ಕೇಳ್ತಾ ಇರೋದು. ಶರಿಯಾ ಏನು ಹೇಳುತ್ತೆ ಈ ಥರ ನಾಸ್ತಿಕರಿಗೆ, ಇಸ್ಲಾಂ ದೇಶದಲ್ಲಿ ನಾಸ್ತಿಕರಿಗೆ ಶರಿಯಾ ಏನು ಹೇಳುತ್ತೆ ಅಂತ? ಇಸ್ಲಾಮಿನ ಮೂಲಭೂತ ಸಿದ್ಧಾಂತ ಮನುಷ್ಯನಿಗೆ ಧಾರ್ಮಿಕ ಸ್ವಾತಂತ್ರ್ಯ ಇದೆ. ದೇವರ ಬಗ್ಗೆಯೇ ಕುರ್ಆನ್ನಲ್ಲಿ ಇರುವ ಪ್ರಸ್ತಾಪ, ನೀವು ದೇವನ ಬಗ್ಗೆ ಇಷ್ಟ ಇದ್ದರೆ ದೇವನನ್ನು ನಂಬಬಹುದು, ಇಷ್ಟ ಇದ್ದರೆ ದೇವನನ್ನು ನಿರಾಕರಿಸಬಹುದು ಅಂತ ಕುರ್ಆನ್ನ ಸೂಕ್ತ. ಫಮನ್ ಶಾ ಅಫಲ್ ಯೂಮಿನ್ ವಮನ್ ಶಾ ಅಫಲ್ ಯಕ್ಫುರ್ ಅಂತ ಕುರ್ಆನ್ನ ಸೂಕ್ತ. ದೇವನನ್ನೇ ತಿರಸ್ಕರಿಸಲಿಕ್ಕೆ ನಿಮಗೆ ಸ್ವಾತಂತ್ರ್ಯ ಇದೆ ಅಂತ ಕುರ್ಆನ್ ಹೇಳುವುದು. ಕುರ್ಆನ್ ಇಸ್ಲಾಮಿನ ಮೂಲ ಇದು ಗ್ರಂಥ ಕುರ್ಆನ್, ಅದಕ್ಕಿಂತ ಬೇರೆ ಯಾವುದೂ ಇಲ್ಲ ಮುಸ್ಲಿಮರಿಗೆ. ಹಾಗಾದ್ರೆ ಪ್ರತಿಯೊಬ್ಬ ಮುಸಲ್ಮಾನನಿಗೂ ಅವನಿಗೆ ಸ್ವಾತಂತ್ರ್ಯ ಇದೆ, ದೇವರನ್ನು ನಂಬಬಹುದು, ಅವನು ಮಾತ್ರ ನಂಬಿದ್ರೆ ಇರುವಂತಹ ಪ್ರಯೋಜನ ಏನು, ನಂಬದಿದ್ದರೆ ಇರುವಂತಹ ಪರಿಣಾಮಗಳೇನೆಂಬುದನ್ನೆಲ್ಲ ವಿವರಿಸಿಕೊಡಲಾಗಿದೆ. ಇದೆಲ್ಲ ವಿವರಿಸಿಕೊಟ್ಟು ಹೇಳಲಾಗಿದೆ, ನಿಮಗೆ ದೇವನ ಮೇಲೆ ನಂಬಿಕೆ ಇಡಲೂಬಹುದು, ನಂಬಿಕೆ ಇಡದೇ ಇರಲೂಬಹುದು.
ಅದೇ ರೀತಿ ಧರ್ಮದಲ್ಲಿ ಯಾವುದೇ ರೀತಿಯ ಒತ್ತಡ ಬಲಾತ್ಕಾರಗಳಿಲ್ಲ. ಲಾ ಇಕ್ರಾಹ ಫಿದ್ದೀನ ಅಂತ. ಇದು ಎಲ್ಲಿಲ್ಲ, ಎಲ್ಲಿದೆ ಒತ್ತಡ ಇದೆ ಅಂತ? ಒತ್ತಾಯ, ಬಲವಂತ ಮತ್ತು ನಾಸ್ತಿಕನಾಗಿ ಬದುಕಲಿಕ್ಕೆ ಬಿಡಲ್ಲ, ನಿನಗೆ ಮರಣದಂಡನೆ ವಿಧಿಸ್ತೀನಿ ಅಂತ ಹೇಳೋ ಕಾನೂನು ಶರಿಯಾದಲ್ಲಿದೆಯಾ? ಇಲ್ಲ. ಅದರಲ್ಲಿ ನೋಡಿ ಒಂದು ವಿಷಯ ಇದೆ. ಈ ಇಸ್ಲಾಮಿ ಶರಿಯತ್ ಇರುವಂತಹ ಇಸ್ಲಾಮಿ ದೇಶಗಳಲ್ಲಿ ಧರ್ಮವನ್ನು ತ್ಯಜಿಸಿದವರಿಗೆ ಪ್ರವಾದಿಯವರ ಕಾಲದಲ್ಲಿ ಶಿಕ್ಷೆ ಕೊಟ್ಟಂತಹ ಉದಾಹರಣೆ ಇದೆ. ಅದು ಯಾಕೆಂದರೆ ಅವರು ಧರ್ಮ ತ್ಯಜಿಸಿದ್ದು ಮಾತ್ರ ಅಲ್ಲ, ಅವರು ಈ ಧರ್ಮವನ್ನು ತ್ಯಜಿಸಿ ಶತ್ರುಗಳ ಜೊತೆ ಸೇರಿ ಒಂದು ಇಸ್ಲಾಮಿ ವ್ಯವಸ್ಥೆಯ ವಿರುದ್ಧ ಒಳಸಂಚು ನಡೆಸಿದರು. ಅದು ದೇಶದ್ರೋಹದ ಅಪಾದನೆ. ಅದು ದೇಶದ್ರೋಹದ ಅಪಾದನೆ ಇರುವವರ ಮೇಲೆ ಶಿಕ್ಷೆ ಜಾರಿಯಾಗ್ತದೆ, ಮರಣದಂಡನೆ ಶಿಕ್ಷೆ. ಅದು ಯಾವುದೇ ದೇಶವು ದೇಶದ್ರೋಹವನ್ನು ಸಹಿಸುವುದು ಅಂತ ಇಲ್ಲ, ಯಾವ ಕಾನೂನಲ್ಲೂ ದೇಶದ್ರೋಹಕ್ಕೆ ಖಂಡಿತ ಶಿಕ್ಷೆ ಇದ್ದೇ ಇರ್ತದೆ. ಆದ್ದರಿಂದ ಪ್ರವಾದಿಯವರ ಕಾಲದಲ್ಲಿ ಧರ್ಮವನ್ನು ಬಿಟ್ಟು ಬಿದ್ದದಕ್ಕೆ ಮಾತ್ರ ಶಿಕ್ಷೆ ಜಾರಿಯಾದದ್ದಲ್ಲ, ಅವರು ಧರ್ಮವನ್ನು ಬಿಟ್ಟು ವಿರೋಧಿಗಳ ಜೊತೆ ಸೇರಿ ಅವರು ಒಂದು ಆಡಳಿತ ವ್ಯವಸ್ಥೆಯ ವಿರುದ್ಧ ಒಳಸಂಚು ನಡೆಸಿದಾಗ ದೇಶದ್ರೋಹದ ಅಪಾದನೆಯ ಮೇಲೆ ಅವರಿಗೆ ಶಿಕ್ಷೆ ಜಾರಿ ಮಾಡಲಾಗಿದೆ. ಅಲ್ಲದೆ ಅವರು ಧರ್ಮವನ್ನು ಬಿಟ್ಟಿದ್ದಾರೆಂಬ ಕಾರಣಕ್ಕೆ ಅವರ ಮೇಲೆ ಶಿಕ್ಷೆ ಜಾರಿಯಾದದ್ದಲ್ಲ. ಹಾಗಾದ್ರೆ ಈ ಶರಿಯಾ ಕಾನೂನು ರಾಷ್ಟ್ರೀಕೃತ ಅಂತ ಹೇಳ್ತೀರಾ ನೀವು? ಯಾವುದು? ಹೌದು, ರಾಷ್ಟ್ರೀಕೃತ. ಅದು ಧರ್ಮಕ್ಕೆ ಸಂಬಂಧಪಟ್ಟ. ಧರ್ಮ ಮತ್ತು ರಾಷ್ಟ್ರ ಎಂಬುದು ಕುರ್ಆನ್ನ ಶಿಕ್ಷಣದಲ್ಲಿ ಬೇರೆ ಬೇರೆ ಅಲ್ಲ, ಒಂದೇ. ಕುರ್ಆನ್ನ ಶಿಕ್ಷಣದಲ್ಲಿ ನೋಡಿ, ಕುರ್ಆನ್ ಹೇಳ್ತಾ ಇರೋದು ನಿಮ್ಮ ವ್ಯಾಲ್ಯೂಸ್, ಎಥಿಕ್ಸ್ ಅಂತೆಲ್ಲ ನಾವು ಯಾವುದೆಲ್ಲ ಹೇಳ್ತೇವೆ, ಅದು ಬದುಕಿನ ಎಲ್ಲ ಕ್ಷೇತ್ರಗಳಲ್ಲೂ ಇರಬೇಕು. ಅದಕ್ಕೆ ಧರ್ಮ ಅಂತ ಹೇಳೋದು. ಮಾತಾಡುವಾಗ ಧರ್ಮ ಇರಬೇಕು, ಕುಟುಂಬ ಜೀವನದಲ್ಲಿ ಧರ್ಮ ಇರಬೇಕು, ಬಿಸ್ನೆಸ್ನಲ್ಲಿ ಧರ್ಮ ಇರಬೇಕು ಅಂತ ಹೇಳಿದರೆ, ಧರ್ಮ ಎಂಬುದು ಯಾವುದೋ ಒಂದು ಕ್ಯಾಟಗರಿ, ಮತ್ತು ಬದುಕಿನ ಬೇರೆ ಎಲ್ಲ ಕ್ಷೇತ್ರಗಳು ಇನ್ನೊಂದು ಕ್ಯಾಟಗರಿ ಅಂತ ಕಾನ್ಸೆಪ್ಟ್ ಇಲ್ಲ ಇಸ್ಲಾಮಿನಲ್ಲಿ. ನಿಮ್ಮ ಬದುಕು ಸಮಗ್ರವಾಗಿ ಧರ್ಮ ಅಂದರೆ ಒಳಿತುಗಳಿಂದ, ಎಥಿಕ್ಸ್ಗಳಿಂದ, ವ್ಯಾಲ್ಯೂಸ್ಗಳಿಂದ ಕೂಡಿರಬೇಕು, ಬಹಳ ಶಿಸ್ತುಬದ್ಧವಾಗಿರಬೇಕು. ಅದಕ್ಕೆ ಬೇಕಾದಂತಹ ಎಲ್ಲ ನಿಯಮಗಳು, ಕಾನೂನುಗಳು ಬಹಳ ನೈಸರ್ಗಿಕವಾದ ಕಾನೂನುಗಳು. ನೀವು ಅದನ್ನು ಸ್ಟಡಿ ಮಾಡಿದರೆ, ಅಧ್ಯಯನ ನಡೆಸಿದರೆ, ಬಹಳ ನೈಸರ್ಗಿಕವಾದ ಮತ್ತು ಬಹಳ ವೈಜ್ಞಾನಿಕವಾದಂತಹ ನಿಯಮಗಳು ಶರೀಯತ್ತಿನ ನಿಯಮಗಳು. ಈ ಶರೀಯತ್ನ ನಿಯಮಗಳು ಏನಿದೆ, ಈ ನಿಯಮಗಳು ಪೂರ್ಣ ಪ್ರಮಾಣವಾಗಿ ಪುರುಷ ಪ್ರಧಾನ ನಿಯಮಗಳು ಅಂತ. ಇದು ಮಹಿಳೆಯರ ಮೇಲೆ ದೌರ್ಜನ್ಯವನ್ನು ಮಾಡುವಂಥದ್ದು, ಬುರ್ಕಾವನ್ನು ಕಂಪಲ್ಸರಿ ಮಾಡುವಂಥದ್ದು, ಉಗುರು ಬಣ್ಣವನ್ನು ಹಚ್ಚಿದ್ರೆ ಬೆರಳನ್ನು ಕತ್ತರಿಸುವಂಥದ್ದು, ವ್ಯಭಿಚಾರ ಮಾಡಿದ್ರೆ ಕಲ್ಲೊಡೆದು ಕೊಲ್ಲುವಂಥದ್ದು, ಮಹಿಳೆಯರು ಹೊರಗೆ ಬರಬೇಕು ಅಂತ ಹೇಳಿದ್ರೆ ಯಾರಾದ್ರೊಬ್ಬ ಪುರುಷ ಜೊತೆಗಿರಬೇಕು ಅಂತ ಹೇಳೋದನ್ನ ಈ ಶರಿಯಾ ಕಾನೂನು ಹೇಳ್ತದೆ ಅಂತ ಸುದ್ದಿ ಇದೆ. ನಿಜಾನಾ? ನೋಡಿ, ಇಸ್ಲಾಮಿನಲ್ಲಿ ಪುರುಷ ಮತ್ತು ಮಹಿಳೆಗೆ ಬೇರೆ ಬೇರೆ ಯಾವ ಕಾನೂನುಗಳು ಇಲ್ಲ. ಬಹಳ ಮೂಲಭೂತವಾದ ವಿಷಯ ಅದು. ಪವಿತ್ರ ಕುರ್ಆನ್ನಲ್ಲಿ ಪುರುಷ ಮತ್ತು ಮಹಿಳೆಯ ಬಗ್ಗೆ ನೀವು ಪರಸ್ಪರ ಕಾದಾಡುವ ಎರಡು ವರ್ಗಗಳು ಅಂತ ಕಲಿಸಿಕೊಡಲಾಗಿಲ್ಲ, ನೀವು ಒಂದೇ ಜೋಡಿಗಳು ಅಂತ ಹೇಳಲಾಗಿದೆ. ತಮ್ಮ ಹಕ್ಕಿಗಾಗಿ ಹೋರಾಟ ನಡೆಸುವಂತಹ ಎರಡು ವರ್ಗಗಳಲ್ಲ, ಶತ್ರುಗಳಲ್ಲ ಪುರುಷ ಮತ್ತು ಮಹಿಳೆ ಅಂದರೆ. ಪುರುಷ ಮತ್ತು ಮಹಿಳೆ ಅಂದರೆ ಜೋಡಿಗಳು ಅಂತ ಕುರ್ಆನ್ನಲ್ಲಿ ಹೇಳಲಾಗಿದೆ. ಪವಿತ್ರ ಕುರ್ಆನ್ನ ಬಹಳಷ್ಟು ಕಡೆಗಳಲ್ಲಿ ಪುರುಷರಿರಲಿ ಮಹಿಳೆಯರಿರಲಿ ನಿಮ್ಮ ಸತ್ಕರ್ಮಕ್ಕೆ ದೇವನು ಪ್ರತಿಫಲವನ್ನು ಕೊಡುತ್ತಾನೆ. ಕುರ್ಆನ್ನ ಸೂಕ್ತ ಇದು. ಪುರುಷರಿರಲಿ ಮಹಿಳೆಯರಿರಲಿ ನೀವು ಒಳಿತು ಮಾಡಿದರೆ ದೇವನು ನಿಮಗೆ ಉತ್ತಮವಾದ ಜೀವನಾಧಾರವನ್ನು ಕೊಡುತ್ತಾನೆ. ಕುರ್ಆನ್ನ ಸೂಕ್ತ. ಪುರುಷರಿರಲಿ ಮಹಿಳೆಯರಿರಲಿ ನೀವು ಒಳಿತು ಮಾಡಿದರೆ ದೇವನು ನಿಮ್ಮ ಕರ್ಮವನ್ನು ನಿಷ್ಫಲಗೊಳಿಸುವುದಿಲ್ಲ. ಕುರ್ಆನ್ನ ಸೂಕ್ತ. ಇಡೀ ಕುರ್ಆನನ್ನು ನೀವು ಅಧ್ಯಯನ ನಡೆಸಿ, ಪ್ರವಾದಿಯವರ ಇಡೀ ಸಂದೇಶಗಳನ್ನು ನೀವು ಅಧ್ಯಯನ ನಡೆಸಿ, ಇಸ್ಲಾಮಿನ ಶರೀಯತ್ತಿನಲ್ಲಿ, ಇಸ್ಲಾಮಿನ ನಿಯಮದಲ್ಲಿ ಪುರುಷರು ಬೇಳೆ ಮಹಿಳೆಯರು ಬೇಳೆ ಎಂಬ ಸಿದ್ಧಾಂತವೇ ಇಲ್ಲ. ಮತ್ತು ಮಹಿಳೆಯರಿಗೆ ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಗೌರವ ಕೊಟ್ಟ ಧರ್ಮ ಇಸ್ಲಾಂ. ಅವಳಿಗೆ ಅತಿ ಹೆಚ್ಚು ಸ್ವಾತಂತ್ರ್ಯ ಕೊಟ್ಟ, ಅತಿ ಹೆಚ್ಚು ಗೌರವ ಕೊಟ್ಟಂತಹ ಧರ್ಮವಾಗಿದೆ ಇಸ್ಲಾಂ. ನೋಡಿ, ಮಹಿಳೆಯರ ಜೊತೆ ಹೊರಗೆ ಹೋಗಬೇಕಾದ್ರೆ ಯಾರಾದರೂ ಇರಬೇಕು ಅಂತ ನೀವು ಕೇಳ್ತಾ ಇದ್ದೀರಿ ಅಲ್ವಾ? ಒಂದು ಕಾಲ ಇತ್ತು, ಗುಡ್ಡಗಾಡುಗಳ ಕಾಲ. ಅದು ಪ್ರವಾದಿಯವರ ಕಾಲ. ಅಂದರೆ ಜನವಾಸ ಇಲ್ಲದ, ವಿಮಾನ ಇಲ್ಲದ, ಒಂಟೆಗಳಲ್ಲಿ ಗುಡ್ಡಗಾಡುಗಳಲ್ಲಿ ಪ್ರಯಾಣ ಬೆಳೆಸುತ್ತಿದ್ದಂತಹ ಸಂದರ್ಭ ಅದು. ಅಂದು ಒಬ್ಬ ಮಹಿಳೆ ಏಕಾಂಗಿಯಾಗಿ ಪ್ರಯಾಣ ಮಾಡುವಾಗ ಅವಳಿಗೆ ವಿವಿಧ ರೀತಿಯ ಆಪತ್ತುಗಳು ಬರುವ ಸಾಧ್ಯತೆಗಳಿತ್ತು. ಆದ್ದರಿಂದ ಆ ಸಂದರ್ಭದಲ್ಲಿ ಅವಳ ರಕ್ಷಣೆಗಾಗಿ ಅವಳ ಜೊತೆ ಪುರುಷ ಇರಬೇಕು, ಅವಳ ತಂದೆ ಅಥವಾ ಅವಳ ಬ್ರದರ್ಸ್ ಅಥವಾ ಮಹಿಳೆಯರಿರಬೇಕು. ಅದು ಅವತ್ತಲ್ಲ, ಇವತ್ತು ಕೂಡ. ಇವತ್ತು ಯಾವುದಾದ್ರೂ ಒಂದು ಪ್ರದೇಶಕ್ಕೆ ನನ್ನ ಮಗಳನ್ನು ಒಬ್ಬಳಾಗಿ ನಾನು ಕಳಿಸಿದಿಲ್ಲಲ್ಲ,
ನನ್ನ ಪತ್ನಿಯನ್ನು ನಾನು ಒಬ್ಬಳೇ ಹೋಗಿ ಬಾಕಂತ ಕಳಿಸುವುದಿಲ್ಲ. ಅಂದರೆ ಆ ಹೋಗಿ ಬರುವ ಜಾಗ ಅಷ್ಟು ಸೇಫ್ ಅಲ್ಲ ಅಂತ ಇದ್ರೆ ನಾನು ಯಾರ ಜೊತೆಗಾದ್ರೂ ಕಳಿಸ್ತಾನೆ. ಇದು ಒಂದು ಕಾಮನ್ ನಿಯಮ ಅಲ್ವಾ, ಇದು ಮನುಷ್ಯ ಸಹಜ ಅಲ್ವಾ ಇದು. 1996ರಿಂದ 2000 ಈಗ ನಾನು ಕೇಳ್ತೇನೆ. 1996ರಿಂದ 2001 ಈ ಕಾಲಘಟ್ಟದಲ್ಲೂ ಕೂಡ ನೀವು ಹೇಳಿದಂತೆ ಒಂಟೆ ಮೇಲೆ ಹೋಗುವಂಥದ್ದು, ಅಂಥ ಒಂದು ಶತ್ರುಗಳಿರುವಂಥದ್ದು, ಮತ್ತು ಜನಸಂಖ್ಯೆ ಕಡಿಮೆ ಇರುವಂಥದ್ದು, ದರೋಡೆಕೋರಿರುವಂಥದ್ದು ತಾಲಿಬಾನ್ನಲ್ಲಿ ಅಫ್ಘಾನಿಸ್ತಾನದಲ್ಲಿ ಇತ್ತ. ತಾಲಿಬಾನಿಗಳು ಅವಾಗ ಕೂಡ ಶರಿಯತ್ ಕಾನೂನನ್ನು ಆಚರಣೆ ಮಾಡಿತ್ತು. ಇದಕ್ಕೇನಂತೀರ ನೀವು? ಅಫ್ಘಾನ್ ತಾಲಿಬಾನ್ಗಳು ಪರ ಮಾತಾಡ್ಲಿಕ್ಕೆ ವಿರೋಧ ಮಾಡ್ಲಿಕ್ಕೆ ನಾನು ಜನ ಅಲ್ಲ. ನಾನು ಹೇಳ್ತೇನೆ, ಅವರು ಮುಸಲ್ಮಾನರಲ್ವಾ? ಆಗ ಅಲ್ಲಲ್ಲ, ತಾಲಿಬಾನಿಗಳು ನಾನು ಹೇಳ್ತೇನೆ, ತಾಲಿಬಾನಿಗಳು ಇಸ್ಲಾಮಿನ ಪ್ರತಿನಿಧಿಗಳು ಅಂತ ಜಗತ್ತಿನಲ್ಲಿ ಯಾವ ಧಾರ್ಮಿಕ ವಿದ್ವಾಂಸರು ಇಲ್ಲಿಯ ತನಕ ಹೇಳಿಲ್ಲ. ತಾಲಿಬಾನಿಗಳು ಇಸ್ಲಾಮನ್ನು ಪ್ರತಿನಿಧಿಸ್ತಾರೆ ಅಂತ ಜಗತ್ತಿನ ಯಾವ ಇಸ್ಲಾಮಿ ದೇಶಗಳು ಹೇಳಿಲ್ಲ. ಅದರಿಂದ ತಾಲಿಬಾನಿಗಳು ಏನೆಲ್ಲ ಮಾಡ್ತಾ ಇದ್ದಾರೆ ಅದೆಲ್ಲ ಇಸ್ಲಾಂ ಅಂತ ನೀವು ಖಂಡಿತ ತಿಳ್ಕೊಳ್ಬಾರ್ದು. ತಾಲಿಬಾನಿಗಳ ಏನೆಲ್ಲ ಮಾಡ್ತಾ ಇದ್ದಾರೆ ತಾಲಿಬಾನಿಗಳಿಗೆ ಬಿಟ್ಟ ವಿಷಯ. ತಾಲಿಬಾನಿಗಳನ್ನು ನಾವು ಯಾರು ಕೂಡ ರೋಲ್ ಮಾಡೆಲ್ ಅಂತ ಹೇಳಿಲ್ಲ. ತಾಲಿಬಾನಿಗಳೆಲ್ಲ ಇಡೀ ಜಾಗತಿಕ ಮುಸ್ಲಿಮರಿಗೆ ಅವರು ಮಾದರಿ ಅಂತ ಜಗತ್ತಿನ ಯಾವ ಧಾರ್ಮಿಕ ವಿದ್ವಾಂಸರು ಹೇಳಿಲ್ಲ. ಆದ್ದರಿಂದ ತಾಲಿಬಾನಿಗಳ ಬಗ್ಗೆ ಪ್ರಶ್ನೆ ಮಾಡಬಾರ್ದು. ಅದು ಅವರ ಆಡಳಿತಕ್ಕಾಗಿ ಅವರ ಅಲ್ಲಿನ ಹಿನ್ನೆಲೆ ಯಾವುದಿದೆ ನಾವದನ್ನು ಚರ್ಚೆ ಮಾಡಬೇಕಾದ ಅಗತ್ಯ ಇಲ್ಲ. ಇಸ್ಲಾಮಿನ ಬಗ್ಗೆ, ಇಸ್ಲಾಮಿನ ಶರೀಯತ್ತಿನ ಬಗ್ಗೆ, ಪ್ರವಾದಿಯವರ ಬಗ್ಗೆ ನೋಡಿ, ತಾಲಿಬಾನ್ನ ಕೃತ್ಯಗಳನ್ನು ಇಟ್ಟುಕೊಂಡು ಒಂದು ಧರ್ಮವನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬಾರ್ದು. ಅಥವಾ ತಾಲಿಬಾನ್ ಏನೆಲ್ಲ ಮಾಡ್ತಾ ಇದ್ದಾರೆ ಅವರ ಕೆಲಸಗಳನ್ನು ನೋಡಿ ಶರೀಯತ್ತನ್ನು ನೀವು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬಾರ್ದು. ಶರೀಯತ್ ಇಸ್ಲಾಂ ಇದು ನಾವು ಚರ್ಚೆ ಮಾಡ್ಬೋದು, ತಾಲಿಬಾನ್ ಚರ್ಚೆ ಮಾಡಲಿಕ್ಕೆ ನಾನು ಜನ ಅಲ್ಲ. ಜಬೀವುಲ್ಲಾ ಮುಜಾಹಿದ್ ಅಂತ ಹೇಳೋ ವ್ಯಕ್ತಿ ತಾಲಿಬಾನ್ ಅನ್ನ ಲೀಡ್ ಮಾಡ್ತಾ ಇದ್ದಾನೆ ಈಗ ಅಫ್ಘಾನಿಸ್ತಾನದಲ್ಲಿ. ಅವನು ಹೇಳೋ ಶರೀಯತ್ತು ಏನಾಗ? ತಾಲಿಬಾನಿಗಳು ಏನು ಮಾಡ್ತಾ ಇದ್ದಾರೆ ಎಂಬುದು ನಾವು ಜಗತ್ತಿನ ಮೀಡಿಯಾಗಳಿಂದ ಮಾತ್ರ ನಮಗೆ ತಿಳಿದು ಬರ್ತಾ ಇರೋದು. ಅವರೇನೆಲ್ಲ ಮಾಡ್ತಾ ಇದ್ದಾರೆ, ಅವರ ಕೃತ್ಯಗಳ ಬಗ್ಗೆ ಜಗತ್ತಿನ ಮೀಡಿಯಾಗಳೆಲ್ಲ ಹಲವೆಲ್ಲ ನಮಗೆ ಹೇಳಿಕೊಡ್ತಾ ಇದೆ. ಅದು ಹೇಗೆ ಮೀಡಿಯಾಗಳು ಕೊರೋನಾದ ಬಗ್ಗೆ ಹೇಳಿತ್ತು, ಅದು ಎಲ್ಲ ರೀತಿಯಲ್ಲಿ ನಡೀತಾ ಇದೆ. ನಾನು ಹೇಳ್ತೇನೆ, ಅಲ್ಲಲ್ಲ ಸುಳ್ಳ ಸತ್ಯವು ನಾನು ಹೇಳಿದಿಲ್ಲ. ತಾಲಿಬಾನಿಗಳ ಪರವೋ ವಿರೋಧ ಮಾಡ್ಲಿಕ್ಕೆ ನಾನು ಜನ ಅಲ್ಲ. ಅಥವಾ ತಾಲಿಬಾನಿಗಳು ನಮ್ಮ ರೋಲ್ ಮಾಡೆಲ್, ತಾಲಿಬಾನಿಗಳು ಇಸ್ಲಾಮನ್ನು ಪ್ರತಿನಿಧಿಸ್ತಾರೆ ಅಂತ ನಮಗೆ ಖಂಡಿತ ನಂಬಿಕೆಯೂ ಇಲ್ಲ. ತಾಲಿಬಾನ್ ಪ್ರತಿಪಾದಿಸುವ ತತ್ವಗಳು ನಮ್ಮ ಸಿದ್ಧಾಂತಗಳು ಅಲ್ಲ. ಇಸ್ಲಾಮಿಗೆ ಸಿದ್ಧಾಂತಗಳು, ಇಸ್ಲಾಮಿನ ಐಡಿಯಾಲಜಿ, ಇಸ್ಲಾಮಿನ ಕಾನೂನು ಅದು ಕುರ್ಆನ್ ಮತ್ತು ಪ್ರವಾದಿ ವಚನಗಳಲ್ಲಿ ಕಲಿಸಲ್ಪಟ್ಟದ್ದು. ಯಾಕೆ UAE ಯುನೈಟೆಡ್ ಅರಬ್ ಸ್ಟೇಟ್ಸ್ ಏನಿದೆ ಅದರದ್ದೊಂದು ಒಕ್ಕೂಟ ಇದೆ, ಯಾಕೆ ಮೌನವಾಗಿದೆ? ಅದನ್ನು ಪ್ರಶ್ನೆ ಮಾಡ್ಬೋದಿತ್ತಲ್ಲ, ಅಥವಾ ಅವ್ರಿಗೇನಾದ್ರೂ ಶಿಕ್ಷೆ ವಿಧಿಸಿ ಅವರನ್ನ ಹೊರಗಾಕ್ಬೋದಿತ್ತಲ್ಲ? ಯಾರನ್ನು? ಈ ತಾಲಿಬಾನಿಗಳನ್ನು. ಅವರು ವಿಚಿತ್ರವಾಗಿ ಆಡ್ತಾ ಇದ್ದಾರೆ, ಅವರು ಮುಸಲ್ಮಾನರಲ್ವಾ? ನೀವು ಹೇಳಿದ್ರಿ, ಅವ್ರಿಗೇನಾದ್ರೂ ಕಾನೂನು ಕ್ರಮ ನೀವು ಜಾರಿ ಮಾಡ್ಬೋದಿತ್ತಲ್ಲ ಅಂತ. ಇಸ್ಲಾಂ ಕೂಟದಿಂದ ಯಾಕೆ ಮೌನವಾಗಿದ್ದೀರಾ ಅಂತ ಇಲ್ಲಿವರೆಗೂ? ಅಂದ್ರೆ ತಾಲಿಬಾನಿಗಳು UAE ಎಲ್ಲಿದ್ದಾರೆ? ತಾಲಿಬಾನಿಗಳು ಅಫ್ಘಾನ್ನಲ್ಲಿ ಇದ್ದಾರೆ. ಮುಸ್ಲಿಂ ರಾಷ್ಟ್ರಗಳ ಒಂದು ಒಕ್ಕೂಟ ಇದೆ ತಾನೆ, ನೋಡಿ. ಮೌನ ವಹಿಸಿದ್ದಾರೆ. ಇಲ್ಲ, ಮುಸ್ಲಿಂ ರಾಷ್ಟ್ರದ ಒಕ್ಕೂಟ ಅಂದ್ರೆ ಹೇಳಿದ್ರೆ ಅದು ಬಿಸ್ನೆಸ್ಸಿಗೆ ಮತ್ತು ಅಂತಾರಾಷ್ಟ್ರೀಯ ಏನೆಲ್ಲ ಕೆಲವು ನಿಯಮಗಳಿವೆ, ಇದಕ್ಕೆ ಬೇಕಾಗಿ ರೂಪಿಸಿಕೊಂಡಂತಹ ಒಕ್ಕೂಟ. ಒಂದು ರಾಷ್ಟ್ರ ಹೇಗೆ ನಡೆಸಬೇಕು, ಒಂದು ರಾಷ್ಟ್ರಕ್ಕೆ ಯಾವುದು ಸಂವಿಧಾನ ಇರಬೇಕು ಅಂತ ಮುಸ್ಲಿಂ ದೇಶಗಳ ಒಕ್ಕೂಟ ತೀರ್ಮಾನ ಮಾಡುವುದಲ್ಲ. ಅಫ್ಘಾನಿಸ್ತಾನದ ಆಡಳಿತ ಹೇಗಿರಬೇಕು ಅಂತ ಸೌದಿ ಸರ್ಕಾರ ತೀರ್ಮಾನಿಸುವುದಲ್ಲ, ಅದು ಅಫ್ಘಾನ್ನ ಸರ್ಕಾರ ತೀರ್ಮಾನಿಸುವುದು. ಅವರ ಸ್ವಾತಂತ್ರ್ಯ ಅದು. ಜಗತ್ತಿನಲ್ಲಿ ಯಾವುದೂ ಇಲ್ಲ ಹಾಗೆ. ಜಗತ್ತಿನಲ್ಲಿ ಬೇರೆ ಬೇರೆ ಈಗ G7 ಅಂತ ಇದೆ. G7 ಅಂದರೆ ಒಂದೊಂದು ಎಲ್ಲ ದೇಶಕ್ಕೂ ಒಂದೇ ಸಂವಿಧಾನ ಅಲ್ಲ, ಅದದ್ದು ದೇಶಕ್ಕೆ ಅದದ್ದೇ ಆದ ಸಂವಿಧಾನ ಇದೆ. ಬಿಸ್ನೆಸ್ಸಿನ ವಿಷಯಗಳಿಗಾಗಿ ಅವರು G7 ಅಂತ ಬೃಹತ್ ಶಕ್ತಿಗಳು ಒಂದು ಒಕ್ಕೂಟ ಇದೆ. ಇದೇ ರೀತಿಯಲ್ಲಿ ತಮ್ಮ ಆರ್ಥಿಕ ನೀತಿಗೆ, ತಮ್ಮ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಂತೆ ಅರಬ್ ದೇಶಗಳ ಒಕ್ಕೂಟವಿದೆ ವಿನಃ ಒಂದೊಂದು ದೇಶದಲ್ಲಿ ಯಾವ ಕಾನೂನು ಇರಬೇಕು ಅಂತ ಒಂದು ದೇಶ ಇನ್ನೊಂದು ದೇಶಕ್ಕೆ ಕಲಿಸಿಕೊಡುವಂತಹ ಒಂದು ಪರಿಸ್ಥಿತಿ ಜಗತ್ತಿನಲ್ಲಿ ಯಾವ ದೇಶದಲ್ಲೂ ಇಲ್ಲ. ಇಲ್ಲಿವರೆಗೂ ರಾಷ್ಟ್ರೀಯತೆ ವಿಚಾರಕ್ಕೆ ಬಂದಾಗ ಅರಬ್ ರಾಷ್ಟ್ರಗಳ ಒಕ್ಕೂಟ ತಾಲಿಬಾನ್ ಅವರ ಜೊತೆ ಮಾತುಕತೆ ಮಾಡೇ ಇಲ್ವಾ? ನೋಡಿ, ಅರಬ್ ರಾಷ್ಟ್ರ, ತಾಲಿಬಾನ್ ಇದೆಲ್ಲ ನಮ್ಮ ಚರ್ಚೆಯ ವಿಷಯ ಅಲ್ಲ. ನಾನು ಹೇಳ್ತೇನೆ ಮಾತಾಡಿಲ್ವಾ ಅಂತ. ಯಾಕಂದ್ರೆ ಬಾಮಿನಿಯಲ್ಲಿ ಬುದ್ಧ ಪ್ರತಿಮೆಯನ್ನ ಧ್ವಂಸ ಮಾಡಿದಾಗ ವಿಶ್ವಸಂಸ್ಥೆ ಕೂಡ ಹಸ್ತಕ್ಷೇಪ ಮಾಡಿದ್ದು. ಜಗತ್ತಿನ ಎಲ್ಲಾ ಧಾರ್ಮಿಕ ವಿದ್ವಾಂಸರು ಖಂಡಿಸಿದ್ದಾರೆ. ಹೌದು, ಖಂಡಿಸಿದ್ರು. ಎಲ್ಲಾ ಧಾರ್ಮಿಕ ಸಂಘಟನೆಗಳು ಖಂಡಿಸಿದ್ರು. ಹಾಗಾದ್ರೆ ಈಗ ತಾಲಿಬಾನಿಗಳು ಶರಿಯಾ ಅಂತ ಹೇಳೋ ಕಾನೂನನ್ನೇ ಒಂಥರ ತಿರುಚಿ ಏನೋ ಒಂದು ವಿಚಿತ್ರವಾಗಿ ಯಾಕೆ ಖಂಡಿಸ್ತಿಲ್ಲ ಅಂತ ಕೇಳ್ತಿಲ್ಲ. ತಾಲಿಬಾನಿಗಳ ಕೃತ್ಯಗಳನ್ನು ಇಸ್ಲಾಮಿ ದೇಶಗಳು ಖಂಡಿಸಿದೆ. ಯಾರು ಹೇಳಿದ್ರು ಖಂಡಿಸಲಿಲ್ಲ ಅಂತ? ಇದಕ್ಕಿಂತ ಮುಂಚೆ ತಾಲಿಬಾನಿಗಳು
ಅಫ್ಘಾನಿಗಳು ಏನು ಮಾಡಿದ್ರು, ಈಗ ಇನ್ನೇನು ಮಾಡ್ತಾರೆ ಅಂದರೆ ಇನ್ನು ಗೊತ್ತಾಗಬೇಕಷ್ಟೆ. ಈಗ ನಾವು ಬದಲಾಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ, ನಾವು ಸುಧಾರಣೆ ಆಗ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅದು ಇನ್ನು ಬರಲಿರುವ ದಿನಗಳೇ ಅದರ ಬಗ್ಗೆ ನಾವು ಮಾತಾಡಬೇಕಾದದ್ದು. ಕಳೆದು ಹೋದ ಅವರ ಆಡಳಿತದ ಅವಧಿಯಲ್ಲಿ ಅವರು ಏನೆಲ್ಲ ಮಾಡಿದ್ದಾರೆ, ಅವರ ಎಲ್ಲ ಕೃತ್ಯಗಳನ್ನು ಇಸ್ಲಾಮಿ ದೇಶಗಳು, ಇಸ್ಲಾಮಿ ಸಂಘಟನೆಗಳು, ಇಸ್ಲಾಮಿ ವಿದ್ವಾಂಸರು ನಿರಂತರ ಖಂಡಿಸಿದ್ದಾರೆ. ಶರಿಯಾವನ್ನು ಅವರು ಆಚರಣೆ ಮಾಡ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇಲ್ಲ. ಹಾಗಾದ್ರೆ ಅವ್ರು ಏನ್ ಮಾಡಕ್ ಹೊರಟಿದ್ದಾರೆ ಗೊತ್ತಿಲ್ಲ ನಮಗೆ, ನಮ್ಮ ಸಬ್ಜೆಕ್ಟ್ ಅಲ್ಲ ಅದು ಅವರಿಗೆ ಕೇಳಬೇಕು ಹೋಗಿ. ಹಾಗಾದ್ರೆ ನಾವು ತಾಲಿಬಾನ್ ಅನ್ನು ಪ್ರತಿನಿಧಿಸುವವರಲ್ಲ, ಅಥವಾ ಅಫ್ಘಾನಿಸ್ತಾನದೊಂದಿಗೆ ನಮಗೆ ಯಾವ ಸಂಬಂಧವೂ ಇಲ್ಲ. ಹಾಗಾದ್ರೆ ಶರಿಯಾ ಏನು ಹೇಳ್ತದೆ ಅಂತ. ಈಗ ಇವರು AK-47 ಇಟ್ಕೊಂಡು ಕೈಯಲ್ಲಿ ದೊಣ್ಣೆ ಇಟ್ಕೊಂಡು ಓಡಾಡ್ತಿದಾರಲ್ಲ, ಶರಿಯಾ ಏನು ಹೇಳ್ತದೆ, ಇಂಥವರಿಗೆ ಯಾವ ಶಿಕ್ಷೆಯನ್ನ ಶರಿಯಾ ವಿಧಿಸ್ತದೆ ಅಂತ. ಶರಿಯಾ ಕಾನೂನನ್ನು ಉಲ್ಲಂಘನೆ ಮಾಡಿ ಅದನ್ನ ಒಂಥರ ದುರ್ಬಳಕೆ ಮಾಡಿಕೊಂಡು ನಮ್ಮ ಜನಾಂಗದ ಮೇಲೆ ದಬ್ಬಾಳಿಕೆ ಮಾಡಲು ಹೊರಟಾಗ ಅವರನ್ನು ಹೇಗೆ ನಿಯಂತ್ರಿಸೋದು ಅಂತ ಹೇಳೋದು ಇಸ್ಲಾಮಲ್ಲಿ ಇಲ್ವಾ? ಅಫ್ಘಾನಿಸ್ತಾನ ಬಿಟ್ಬಿಡೋದು ಹಾಗೇನೆ. ಹೌದು, ಅಫ್ಘಾನಿಸ್ತಾನದ ಜನತೆಯನ್ನು ನಿಯಂತ್ರಿಸಲಿಕ್ಕೆ ಸೌದಿ ಅರೇಬಿಯಾದವರಿಗೆ ಯಾವ ಸ್ವಾತಂತ್ರ್ಯವಿಲ್ಲ ಸ್ವಾಮಿ. ಭಾರತದಲ್ಲಿ ಏನೆಲ್ಲ ಆಗ್ತಾ ಇದೆ, ಭಾರತದವರನ್ನು ಕಂಟ್ರೋಲ್ ಮಾಡಲಿಕ್ಕೆ, ಇವರ ಮೇಲೆ ನೀವು ಹೀಗೆ ಇರಬೇಕು ಅಂತ ಹೇಳಲಿಕ್ಕೆ ಜಗತ್ತಿನಲ್ಲಿ ಬೇರೆ ದೇಶಗಳಿಗೆ ರೈಟ್ ಇಲ್ಲ. ಅಮೆರಿಕದವನು ಬಂದು ಭಾರತದಲ್ಲಿ ಹಾಗೆ ಆಗಬಾರ್ದು, ಹೀಗೆ ಆಗಬಾರ್ದು, ನಿಮ್ಮ ಕಾನೂನು ಹೀಗೆ ಮಾಡಬೇಕು ಅಂತ ಹೇಳಲಿಕ್ಕೆ ಅವನಿಗೆ ಯಾವ ರೈಟು ಇಲ್ಲ. ಪ್ರತಿಯೊಂದು ದೇಶಗಳು ಒಂದು ದೇಶದಲ್ಲಿ ನಡೆಯುವಂತಹ ಅನ್ಯಾಯವನ್ನು ಖಂಡಿಸಬಹುದು, ಅದರ ಬಗ್ಗೆ ಮಾತಾಡಬಹುದು. ನೀವು ಯಾವ ಕಾನೂನು ಮಾಡಬೇಕು, ಹೇಗೆ ಆಡಳಿತ ನಡೆಸಬೇಕು, ಅದು ಅದದು ದೇಶಗಳಿಗೆ ಬಿಟ್ಟ ವಿಷಯ ಅಲ್ವಾ. ಅಫ್ಘಾನಿಸ್ತಾನದಲ್ಲಿ ಯಾವ ಮಾಡಬೇಕು ಅಂತ ಭಾರತೀಯ ಮುಸ್ಲಿಮರು ಕೂತ್ಕೊಂಡು ಚರ್ಚೆ ಮಾಡಬೇಕಾ? ಅಲ್ಲ, ಶರಿಯಾ ಕಾನೂನು ಎಲ್ಲಾ ಮುಸಲ್ಮಾನರಿಗೂ. ಶರಿಯಾ ಕಾನೂನು ಅಂದ್ರೆ ಒಂದು ಆಡಳಿತ ವ್ಯವಸ್ಥೆ. ಇವರು ಶರಿಯಾವನ್ನ ಮುಂದಿಟ್ಕೊಂಡು ಕರ್ಮಟವಾಗಿ ಇವರು ರಾಜ್ಯವನ್ನ ಆಳ್ಲಿಕ್ಕೆ, ದಬ್ಬಾಳಿಕೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಧರ್ಮವನ್ನ ದುರ್ಬಳಕೆ ದುರ್ಬಳಕೆ ಮಾಡುವ ವರ್ಗ ಜಗತ್ತಿನಲ್ಲಿ ಎಲ್ಲ ಕಡೆ ಇದೆ. ಅದು ಅಫ್ಘಾನ್ನಲ್ಲಿ ಮಾತ್ರ ಇರುವುದಲ್ಲ, ಅದು ಅಮೆರಿಕಾದವರು ಅದೇ ಮಾಡ್ತಾ ಇರೋದು, ಬ್ರಿಟನ್ನವರು ಅದೇ ಮಾಡ್ತಾ ಇರೋದು, ಭಾರತದಲ್ಲೂ ಅದೇ ನಡೀತಾ ಇರೋದು. ಧರ್ಮದ ದುರ್ಬಳಕೆ ಎಂಬುದು ಅಫ್ಘಾನಿಸ್ತಾನಕ್ಕೆ ಮಾತ್ರ ಸೀಮಿತ ಅಲ್ಲ. ನೀವು ಜಗತ್ತಿನ ಯಾವ ದೇಶಗಳಿಗೆ ನೋಡಿ, ಎಲ್ಲ ಕಡೆಗಳಲ್ಲೂ ಧರ್ಮದ ದುರ್ಬಳಕೆ ಆಗ್ತಾ ಇದೆ. ಈಗ ಅಫ್ಘಾನಿಸ್ತಾನ ಅದನ್ನು ಎಲ್ಲೋ ಇರುವುದನ್ನು ಇನ್ನೊಬ್ಬ ಹೋಗಿ ಪ್ರಶ್ನೆ ಮಾಡಬೇಕು, ಇನ್ನೊಬ್ಬ ಸರಿ ಮಾಡಬೇಕು. ಈಗ ಅಫ್ಘಾನಿಸ್ತಾನ ತಗೊಳ್ಳೋದಂದ್ರೆ ಭಾರತದ ಗಡಿ ರಾಷ್ಟ್ರ ಅಲ್ಲ. ಈಗ ಪಾಕಿಸ್ತಾನವೋ, ಬಾಂಗ್ಲಾದೇಶವೋ, ಶ್ರೀಲಂಕಾ ಅಲ್ಲ. ಈಗ ಅಫ್ಘಾನಿಸ್ತಾನದಲ್ಲಿ ಆಗುತ್ತಿರುವಂಥ ಈ ಜಾಗತಿಕ ವಿದ್ಯಮಾನ ಮತ್ತು ರಾಷ್ಟ್ರೀಯತೆಗೆ ಸಂಬಂಧಪಟ್ಟಂಥ ಏನು ಬದಲಾವಣೆಗಳು ಭಾರತದ ಮುಸಲ್ಮಾನರಿಗೆ ಅದು ಯಾವ ರೀತಿ ಏನಾದರೂ ಸಮಸ್ಯೆ ಮಾಡ್ತಾ ಇದೆ? ಅಫ್ಘಾನಿಸ್ತಾನದ ಘಟನೆಗಳೊಂದಿಗೆ ಭಾರತದ ಮುಸ್ಲಿಮರಿಗೆ ಯಾವ ಸಮಸ್ಯೆಯೂ ಇಲ್ಲ. ಅಫ್ಘಾನಿಸ್ತಾನದ ಮುಸ್ಲಿಮರೊಂದಿಗೆ ಭಾರತದ ಮುಸ್ಲಿಮರಿಗೆ ಯಾವ ಸಂಬಂಧವೂ ಇಲ್ಲ ರಾಷ್ಟ್ರೀಯವಾಗಿ. ಅದರಿಂದ ಅಫ್ಘಾನ್ನಲ್ಲಿ ಏನಾಗ್ತಾ ಇದೆ ಎಂಬುದು ಅಫ್ಘಾನಿಗಳಿಗೆ ಸಂಬಂಧಪಟ್ಟ ವಿಷಯ. ಅಲ್ಲಿ ಯಾರು ಆಡಳಿತ ನಡೆಸಬೇಕು, ಹೇಗೆ ಆಡಳಿತ ನಡೆಸಬೇಕು, ಅಫ್ಘಾನಿಗಳು ತೀರ್ಮಾನಿಸಬೇಕು, ನಾವು ತೀರ್ಮಾನಿಸುವುದಲ್ಲ. ಅಲ್ಲ, ಅದರ ಎಲ್ಲಾದರೂ ಒಂದು ನೆರಳು ಅಥವಾ ಛಾಯೆ ಅದರಿಂದ ಏನಾದರೂ ನಮ್ಮ ಮುಸಲ್ಮಾನರಿಗೆ ಏನಾದರೂ, ಅಥವಾ ನಮ್ಮ ಭಾರತದ ರಾಜಕೀಯ ವ್ಯವಸ್ಥೆಗೆ ಏನಾದರೂ ಬದಲಾವಣೆಗಳು, ಏನಾದರೂ ಸಂಚಲನಗಳು ಉಂಟಾಗುವ ಸಾಧ್ಯತೆ ಇದೆ? ಆಡಳಿತಗಾರರು ಹೇಳಬೇಕಷ್ಟೇ, ನಮ್ಮ ವಿಷಯ ಅಲ್ಲಲ್ಲ ಅದು ಆಡಳಿತಗಾರರು ಹೇಳಬೇಕೇನು. ನಮ್ಮ ಅಫ್ಘಾನಿಸ್ತಾನದ ಬದಲಾವಣೆಗಳು ನಮ್ಮ ದೇಶದ ಮೇಲೆ, ಭಾರತ ಬಹಳಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಲ್ಲಿ, ಮತ್ತು ಭಾರತಕ್ಕೆ ಅಫ್ಘಾನಿಸ್ತಾನದ ಜೊತೆಗೆ ರಾಜತಾಂತ್ರಿಕ ಸಂಬಂಧ ಇದೆ, ಅದೆಲ್ಲ ಏನಾಗಬಹುದು ಅಂತ ಆಡಳಿತಗಾರರು ಚರ್ಚೆ ಮಾಡಬೇಕಾದ ವಿಷಯ, ಜನಸಾಮಾನ್ಯರ ವಿಷಯ ಅಲ್ಲ. ಈಗ ಶರಿಯಾ ಕಾನೂನಿಗೆ ಬರೋಣ. ಶರಿಯಾ ಕಾನೂನಲ್ಲಿ ಒಂದಿಷ್ಟು ನಿಯಮಗಳನ್ನು ಸಡಿಲಿಕೆ ಮಾಡಲಾಗಿದೆ. ಅಂದರೆ ನೀವು ಹೇಳಿದಾಗೇನೆ ಒಂದಿಷ್ಟು ದೇಶಗಳ ನಿಯಮಗಳನ್ನ ಸಡಿಲಿಕೆ ಮಾಡಿದೆ. ಈಗ ಭಾರತಕ್ಕೆ ತಗೊಳ್ಳೋದಾದರೆ ಈಗ ಸಿನಿಮಾ ಕ್ಷೇತ್ರ ಆಗಿರ್ಬೋದು, ನೃತ್ಯ, ಸಂಗೀತ, ಕಲೆ, ಚಿತ್ರಕಲೆಗೆಲ್ಲ ಒಂದು ಎಕ್ಸೆಪ್ಷನ್ ಕೊಟ್ಟಿದ್ದಾರೆ. ಆದರೆ ಕೆಲವೊಂದು ವಿಚಾರಗಳು ಬಂದಾಗ ಇದೇ ಶರಿಯಾ ಕಾನೂನನ್ನೇ ಎಲ್ಲ ಒಂದು ಕಡೆ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ನನಗನ್ನಿಸ್ತಿದೆ. ಯಾಕಂದರೆ ಈ ತಲಾಕ್ ವಿಚಾರವನ್ನು ತಗೊಳ್ಳೋಣ. ನೀವು ಹೇಳಿದ್ರಿ, ನಾವು ಶಾಂತಿ ಪ್ರಕಾಶನದ ಪುಸ್ತಕದಲ್ಲಿ ಏನಿದೆ ತಲಾಕ್, ಅದನ್ನು ನಾನು ಓದಿದ್ದೀನಿ. ಅದನ್ನು ಎಷ್ಟು ಪಾಲಿಸ್ತಿದ್ದಾರೆ ಮತ್ತು ಅದು ಅಚ್ಚುಕಟ್ಟಾಗಿ ನಿಜವಾಗ್ಲೂ ಪ್ರಾಮಾಣಿಕವಾಗ್ಲೂ ಭಾರತದಿಂದ ಆಚರಿಸಲಾಗ್ತಾ ಇದೆಯಾ ಅಂತ, ಅಥವಾ ಅಲ್ಲಿ ದುರ್ಬಳಕೆಗಳಾಗಿದೆಯಾ? ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ದುರ್ಬಳಕೆಗಳು ಸಮಾಜದಲ್ಲಿ ಎಲ್ಲದರಲ್ಲೂ ಆಗ್ತದೆ. ಅದು ಆಗಿದೆ ಅಂತ ಒಪ್ಕೊಳ್ತೀರಾ ನೀವು? ದುರ್ಬಳಕೆ ಆಗಿದೆ ಅಂತ ಒಪ್ಪಿಕೊಳ್ಳಲೇಬೇಕಲ್ಲ. ಆದದ್ದನ್ನು ದುರ್ಬಳಕೆ ಆಗ್ತಾ ಇದೆ ಎಂಬುದು ಖಂಡಿತ. ಪರಮಾಣು ವಿಜ್ಞಾನಿ ಪರಮಾಣು ಕಂಡು ಹಿಡಿದದ್ದು ಬಾಂಬು ಮಾಡಲಿಕ್ಕಲ್ಲ, ಅವದನ್ನು ಮನುಷ್ಯನ ಉಪಯೋಗಕ್ಕಾಗಿ ಕಂಡು ಹಿಡಿದದ್ದು. ನಾವು ಆಟಮ್ ಬಾಂಬು ಮಾಡಿ ಇಟ್ಟದ್ದು ನಮ್ಮ ತಪ್ಪು, ಪರಮಾಣುವಿನ ತಪ್ಪಲ್ಲ ಅದು. ಆ ವಿಜ್ಞಾನಿಯ ಮೇಲೆ ನೀವು ಆರೋಪರಿಸಿದ್ರಾಗ್ತದೆ. ತಲಾಕ್ ಎಂಬುದು ಇಸ್ಲಾಮಿನಲ್ಲಿ ಬೇರ್ಪಡಿಸುವಿಕೆಗೆ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಅಂತ ಹೇಳ್ಬೋದು. ನೀವು ಪ್ರತಿ ಒಂದು ಫ್ಲೈಟಿಗೆ ಹತ್ತಿದ್ದರೆ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಇರ್ತದೆ. ಎಮರ್ಜೆನ್ಸಿ ಎಕ್ಸಿಟ್ ಯಾಕೆ ಇರೋದು?
ಎಮರ್ಜೆನ್ಸಿ ಎಕ್ಸಿಟ್ ಇರೋದು ಸಂದರ್ಭದಲ್ಲಿ ನೀವು ಯಾವಾಗಲೂ ಹತ್ತಿ ಇರ್ಲಿಕ್ಕೆ ಇರುವುದಲ್ಲ. ಹೌದು. ಅಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಹೊರಗೆ ಬೇಕಾಗುವುದಕ್ಕೆ ಎಮರ್ಜೆನ್ಸಿ ಎಕ್ಸಿಟ್ ಇರ್ತದೆ. ನೋಡಿ, ತಲಾಕ್ ಎಂಬುದು ಒಂದು ಎಮರ್ಜೆನ್ಸಿ ಎಕ್ಸಿಟ್. ಹೇಗೆಂದರೆ, ನಿಮ್ಮ ಬದುಕು ಬಹಳ ಸುಂದರ ಆಗಿರಬೇಕು ಅಂತ ಇಸ್ಲಾಮಿನ ಬಹಳ ಪಕ್ಕಾ ನಿಯಮ ಅದು. ನಿಮ್ಮ ಕುಟುಂಬ ಜೀವನ, ಕುಟುಂಬ ಅಂದರೆ ಸ್ವರ್ಗ. ಕುಟುಂಬ ಜೀವನ ಸರಿ ಇದ್ದರೆ ಮಾತ್ರ ಸಮಾಜ ಚೆನ್ನಾಗಿರ್ತದೆ. ಕುಟುಂಬದಲ್ಲಿ ನೀವು ಸಂತೃಪ್ತರಾಗಿದ್ದರೆ ಮಾತ್ರ ನಿಮ್ಮಲ್ಲಿ ನೀವು ಒಳ್ಳೆಯ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ. ನಿಮ್ಮ ಕುಟುಂಬ ಜೀವನ ಸರಿ ಇಲ್ಲ ಅಂದರೆ ನಿಮ್ಮಿಂದ ಸಮಾಜಕ್ಕೆ ಒಳಿತಾಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದರಿಂದ ಕುಟುಂಬ ಜೀವನದ ಪಾವಿತ್ರ್ಯತೆ ಉಳಿಸಿಕೊಳ್ಬೇಕು ಅಂತ ಕುರ್ಆನ್ ಎಲ್ಲ ರೀತಿಯ ಮಾರ್ಗದರ್ಶನಗಳನ್ನು ಮಾಡಿದೆ. ಕೆಲವು ಸಂದರ್ಭಗಳಲ್ಲಿ ಹೊಂದಾಣಿಕೆ ಆಗದೇ ಇರಬಹುದು, ಸಮಸ್ಯೆಗಳಾಗಬಹುದು. ಅಂತಹ ಸಂದರ್ಭದಲ್ಲಿ ಬೇರ್ಪಡಿಸುವಿಕೆಗೆ ಒಂದು ಅವಕಾಶ ಇರಬೇಕು. ಇಲ್ಲ ಅಂದರೆ ಏನಾಗ್ತದೆ, ಬೇರ್ಪಡಲಿಕ್ಕೆ ನಿಮಗೆ ಯಾವ ದಾರಿಯೂ ಇಲ್ಲ ಅಂತ ಹೇಳಿದರೆ ಅಲ್ಲಿ ಸುಸೈಡ್ ಆಗ್ತದೆ, ಕೆಲವೊಮ್ಮೆ ಸಿಲಿಂಡರ್ ಒಡೆದು ಸಾವಾಗ್ತದೆ, ಕೆಲವೊಮ್ಮೆ ಓಡಿ ಹೋಗ್ತಾರೆ, ನಾಪತ್ತೆ ಆಗ್ತದೆ. ಈ ಪ್ರಕರಣಗಳೇ ಆಗುವುದು. ಅದರಿಂದ ಕುಟುಂಬದಲ್ಲಿ ಅಂತಹ ಭಿನ್ನಾಭಿಪ್ರಾಯ, ತಲಾಖಿಗೆಲ್ಲ ಬೇರೆ ಬೇರೆ ಸ್ಟೇಜಸ್ ಇದೆ, ಬೇರೆ ಬೇರೆ ನಿಯಮಲ್ಲೇ ಇದೆ. ಕೊನೆಯ ಹಂತದಲ್ಲಿ ಬಿಡುಗಡೆಯ ಕೊನೆಯ ಒಂದು ದಾರಿಯಾಗಿದೆ ತಲಾಖ್ ಎಂಬುದು. ಅದರಿಂದ ಅದು ಬಹಳ ವೈಜ್ಞಾನಿಕವಾದದ್ದು. ಮತ್ತು ಅದು ಪುರುಷನಿಗೆ ಮಾತ್ರ ಅಲ್ಲ, ಒಬ್ಬ ಮಹಿಳೆಗೆ ಕೂಡ ತನ್ನ ಪತಿಯ ಜೊತೆ ಸಂಸಾರ ಸಾಧ್ಯವೇ ಇಲ್ಲ ಎಂಬ ಸಂದರ್ಭದಲ್ಲಿ ಪತ್ನಿಯಿಂದ ತಲಾಖ್ ಬಡಿತಲ್ಲ, ಪತ್ನಿ ಪಡ್ಕೊಳ್ಬಹುದು. ಹುಲ ಅಂತ ಅದಕ್ಕೆ ಹೇಳುವುದು. ಅದು ತಲಾಖಿಗಿಂತ ಸುಲಭ. ತಲಾಖ್ ಬೇಕಾದ್ರೆ ತಲಾಖಿಗೆ ಬೇರೆ ಬೇರೆ ಹಂತಗಳಿವೆ. ಒಬ್ಬ ಮಹಿಳೆಗೆ ತನ್ನ ಪತಿಯ ಜೊತೆ ಸಾಧ್ಯನೇ ಇಲ್ಲ ಬದುಕಲಿಕ್ಕೆ. ಆ ಕುಟುಂಬ ನರಕ ಸದೃಶ ಆಗ್ತದೆ. ನೋಡಿ, ಕುಟುಂಬದಲ್ಲಿ ಸಮಸ್ಯೆ ಬಂದರೆ ಪತಿ ಪತ್ನಿ ಮಾತ್ರ ಅಲ್ಲ ಅದರ ಕಷ್ಟ ಅನುಭವಿಸುವುದು. ಆ ಕುಟುಂಬದಲ್ಲಿ ಮಕ್ಕಳು, ವೃದ್ಧ ತಂದೆ ತಾಯಿ, ಇಡೀ ಫ್ಯಾಮಿಲಿ. ಒಂದು ಕುಟುಂಬದ ಸಮಸ್ಯೆ ಅಂದರೆ ಒಂದು ಸಣ್ಣ ಇಶ್ಯೂ ಅಲ್ಲಲ್ಲ. ಸೊ ಕುಟುಂಬದಲ್ಲಿ ಮುಗಿಯದ ಸಮಸ್ಯೆಗಳಿವೆ. ಒಬ್ಬ ಹೆಣ್ಣಾದವಳಿಗೆ ತನ್ನ ಪತಿಯ ಜೊತೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಇದ್ರೆ ಅವನಿಂದ ಹುಲ ಪಡಿತಲ್ಲ ಅವಳು. ನೀನು ಬೇಡ ಅಂತ ಅವಳನ್ನು ರಿಜೆಕ್ಟ್ ಮಾಡಿ ಹುಲ ಪಡೆಯುವ ಸ್ವಾತಂತ್ರ್ಯ ಇಸ್ಲಾಮಿನಲ್ಲಿದೆ. ಒಟ್ಟಿನಲ್ಲಿ ಈ ಬಿಡುಗಡೆಯ ಪಾಠಗಳು ಯಾಕಿದಿವೆ ಅಂದರೆ ಮನುಷ್ಯನ ಬದುಕು ಸುಂದರ ಆಗಬೇಕು. ಬಿಡುಗಡೆಯ ನಂತರ ಅಕಸ್ಮಾತ್ ಹುಡುಗ ಅಥವಾ ಹುಡುಗಿಗೆ ಏನೋ ಒಂದು ತಪ್ಪು ಮಾಡಿಬಿಟ್ಟು ವಾಪಸ್ ನಾವು ಬದುಕಬೇಕು ಅಂತ ಹೇಳೋದಾದ್ರೆ ಈ ಶರಿಯಾ ಕಾನೂನು ಏನು? ಅದಕ್ಕೆ ತಲಾಖಿನ ಬೇರೆ ಬೇರೆ ಹಂತ ನಿರ್ಣಯಿಸಲಾಗಿದೆ. ಅಲ್ಲ, ಬಿಡುಗಡೆ ಆಯ್ತು, ಈಗ ತಲಾಖ್ ಕೊಟ್ಟಾದ ನಂತರ ಕೂಡ ಬದುಕಬೇಕು ಅಂತ ಅನಿಸಿದಾಗ ಯಾವ ರೀತಿ ಅದು ಒಂದು ತಲಾಖ್ ಕೊಡಬೇಕು ಅಂತ ಹೇಳಲಾಗಿದೆ. ತಲಾಖ್ ಕೊಡಬೇಕಾದ್ರೆ ಒಂದು ದೊಡ್ಡ ಪ್ರೋಸೆಸ್ ಅದು. ತಲಾಖ್ ಅಂದರೆ ನಿಮ್ಮ ಮಧ್ಯೆ ಸಮಸ್ಯೆಗಳಿವೆ, ಹೊಂದಾಣಿಕೆ ಇಲ್ಲ ಎಂದಾದರೆ ಅಲ್ಲಿ ಪರಸ್ಪರ ಉಪದೇಶ ನಡೀಬೇಕು. ಆಮೇಲೆ ನೀವು ಪರಸ್ಪರ ಬಿಟ್ಟಿರಬೇಕು, ಒಟ್ಟಿಗೆ ಮಲಗಬೇಡಿ. ಆಮೇಲೆ ಕೌನ್ಸಿಲಿಂಗ್ ನಡೆಸಬೇಕು. ಇದೆಲ್ಲ ಆಗಿ ಕೂಡ ಸರಿಯಾಗುವುದಿಲ್ಲ ಅಂತ ಒಂದು ತಲಾಖ್ ಕೊಡಿ. ಒಂದು ತಲಾಖ್ ಕೊಟ್ಟು ಅವನು ಒಟ್ಟಿಗೆ ಒಂದೇ ಮನೆಯಲ್ಲಿ ಇರ್ತಾರೆ. ಅವನು ಪತಿ ಅಂತ ಕೇಳಿದರೆ ಅಲ್ವಾ ಅಂತ ಕೇಳಿದರೆ ಹೌದು. ಅಂದರೆ ಒಟ್ಟಿಗೆ ಇರ್ತಾರೆ, ಮನೆಯಿಂದ ಹೊರಗೆ ಹೋಗಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಏನಾಗ್ತದೆ, ಅವರ ಸಂಬಂಧ ಮತ್ತೆ ಒಟ್ಟುಗೂಡುವ ಸಾಧ್ಯತೆಗಳಿವೆ. ಆದ್ದರಿಂದ ಒಂದು ತಲಾಖ್ ಕೊಟ್ಟ ನಂತರ ನಿಮಗೆ ಬದುಕಬೇಕು ಅಂತ ಅನಿಸಿದರೆ ವಾಪಸ್ ಜೊತೆ ಬದುಕಬಹುದು. ಅಲ್ಲಿಯೂ ಒಂದು ಕೊಟ್ಟು ಕೂಡ ಸಮಸ್ಯೆ ಮುಗಿಯುವುದಿಲ್ಲ ಅಂದರೆ ಎರಡನೇ ತಲಾಖ್ ಕೊಡಿ. ಎರಡನೇ ತಲಾಖ್ ಕೊಟ್ಟ ನಂತರ ಕೂಡ ಸುದೀರ್ಘ ಟೈಮಿನವರೆಗೆ ನೀವು ಒಟ್ಟಿಗೆ ಇರ್ತೀರಾ. ಮತ್ತೆ ನಿಮಗೆ ಒಂದಾಗಬೇಕು ಅಂತ ಇದ್ದರೆ ಮತ್ತೆ ಅವಕಾಶ ಇದೆ. ಅಲ್ಲೂ ನಿಮ್ಮ ಸಮಸ್ಯೆ ಮುಗಿಲಿಲ್ಲ ಅಂದರೆ ಮತ್ತೆ ಮೂರನೇ ತಲಾಖ್ ನೀವು ಕೊಡಬೇಕು. ಮೂರನೆಯ ತಲಾಖ್ ಕೊಟ್ಟರೆ ಅದು ಶಾಶ್ವತವಾದಂತಹ ವಿಚ್ಛೇದನ. ಮತ್ತೆ ಇವರಿಗೆ ಒಂದುಗೂಡ್ಲಿಕ್ಕೆ ಯಾವ ಚಾನ್ಸು ಇಲ್ಲ. ಮತ್ತೆ ಅವ ಬೇರೆ ಮದುವೆ ಆಗಬೇಕು, ಅವಳು ಬೇರೆ ಮದುವೆ ಆಗಬೇಕು. ಶಾಶ್ವತವಾಗಿ ವಿಚ್ಛೇದನ ನೀಡಿದ ನಂತರ ಕೂಡ ಅವರು ಮನ ಪರಿವರ್ತನೆ ಆಗಿ ನಾವು ಒಂದಾಗಬೇಕು ಅಂತ ಅನ್ಕೊಂಡ್ರಪ್ಪ? ಇಲ್ಲ, ದಾರಿನೇ ಇಲ್ಲ, ಚಾನ್ಸೇ ಇಲ್ಲ. ಇಂಥ ಕ್ಲಿಷ್ಟಕರವಾದ ಒಂದಿಷ್ಟು ಸಮಸ್ಯೆಗಳನ್ನು ಶರಿಯಾದಲ್ಲಿ ತಿದ್ದುಪಡಿ ಮಾಡ್ಬೋದಲ್ವಾ? ಆಧುನೀಕರಣ ಮುಂದುವರೆದಿದೆ, ಕ್ಲಿಷ್ಟಕರ ಅಲ್ಲ, ತುಂಬಾ ವರ್ಷಗಳಾಗಿದೆ. ಕ್ಲಿಷ್ಟಕರ ಅಂತ ಕ್ಲಿಷ್ಟಕರ ಅಲ್ಲ. ನೋಡಿ, ಮತ್ತೆ ನನಗೆ ತಿಳಿದ ಪ್ರಕಾರ ತಲಾಖ್ ಕೊಟ್ಟ ನಂತರ, ಪೂರ್ಣ ಪ್ರಮಾಣದ ತಲಾಖ್ ಕೊಟ್ಟ ನಂತರ ಮತ್ತೆ ಒರೆಸ್ಕೊಳ್ಬೇಕು ಅಥವಾ ಮತ್ತೆ ಮದುವೆ ಆಗಬೇಕು ಅಂತ ಹೇಳಿದ್ರೆ ಮತ್ತೆ ಇನ್ನೊಬ್ಬರನ್ನ ಮದುವೆಯಾಗಿ ತಲಾಖ್ ಕೊಟ್ಟಿರಬೇಕು ಅನ್ನೋ ಒಂದು ಅಂಶ ನನಗೆ ತಿಳಿದಿದೆ. ಇದು ಎಷ್ಟು ಮಟ್ಟಕ್ಕೆ ಸರಿ ಅಥವಾ ನಿಜಾನ? ಇದು ಏನ್ ಕತೆ? ಅದು ನೋಡಿ, ನಾ ಕೆಲವೊಂದು ಸಿನಿಮಾಗಳಲ್ಲೂ ನೋಡಿ. ಆಯ್ತು, ಸಿನಿಮಾ ಎಲ್ಲ ಬರ್ತದೆ, ಕಾದಂಬರಿ ಬರ್ತದೆ, ಎಲ್ಲ ಬರ್ತದೆ. ಸತ್ಯಾಂಶ ಅದೆಲ್ಲ ಸತ್ಯಾಂಶ ಆಗಿರ್ಬೇಕು ಅಂತ ಇಲ್ಲ. 3 ತಲಾಖ್ ಕೊಡುವುದಂತ ಹೇಳಿ ನಾನು ಹೇಳಿದ ಹಾಗೆ ಒಂದು ದೊಡ್ಡ ಪ್ರೋಸೆಸ್ ಅದು. 3 ತಲಾಖಿನ ಹಂತಕ್ಕೆ ಬರಬೇಕಾದ್ರೆ ಒಂದು ಫ್ಯಾಮಿಲಿ ಯಾವ ರೀತಿಯಲ್ಲೂ ಒಂದುಗೂಡ್ಲಿಕ್ಕೆ ಸಾಧ್ಯವೇ ಇಲ್ಲದ ಒಂದು ಪರಿಸ್ಥಿತಿಯಲ್ಲಿ ಮಾತ್ರ 3 ತಲಾಖ್ ಆಗುವುದು. ಸೊ ಮತ್ತೆ ಅವರಿಗೆ ಒಟ್ಟಿಗೆ ಬದುಕುವ ಯಾವ ಸಾಧ್ಯತೆಗಳು ಇಲ್ಲ. ಇನ್ನೂ ಹಾಗೆ ಒಟ್ಟಿಗೆ ಸೇರಿ ಬದುಕುವ ಸಾಧ್ಯತೆ ಇರುವುದು ಯಾವಾಗ ಅಂದರೆ
ಇವ ತಲಾಕ್ ಕೊಟ್ಟ ಮೇಲೆ ಅವಳಿಗೆ ಬೇರೆ ಮದುವೆ ಆಗ್ಬೋದು, ಅವಳು ಸ್ವತಂತ್ರ, ಮತ್ತು ಅವಳಿಗೆ ಬೇರೆ ಮದುವೆ ಆಗ್ಬೋದು, ಇವನಿಗೂ ಬೇರೆ ಮದುವೆ ಆಗ್ಬೋದು. ಇನ್ನೂ ಒಂದು ಏನಾಗಿದೆ, ಅವಳು ಬೇರೆ ಮದುವೆ ಆಗಿದ್ದಾಳೆ, ಬೇರೆ ಮದುವೆಯಾಗಿ ಅವನು ಕೂಡ ಯಾವುದೋ ಕಾರಣಕ್ಕೆ ಅವಳಿಗೆ ವಿಚ್ಛೇದನ ಕೊಟ್ಟಿದ್ದಾನೆ, ಅವಳು ಫ್ರೀ ಇದ್ದಾಳೆ ಅಂತ ಇದ್ರೆ ಇವನಿಗೆ ಮದುವೆ ಆಗಬಹುದು ಎಂಬ ಒಂದು ನಿಯಮ ಇದೆ. ಅಲ್ಲದೆ ಇವನಿಗೆ ಮದುವೆ ಆಗುವುದಕ್ಕಾಗಿ ಅವಳಿಗೊಂದು ಮದುವೆ ಮಾಡಿಸುವುದು, ಅವನಿಂದ ತಲಾಖ್ ಮಾಡಿಸುವುದು, ಅದು ಇಸ್ಲಾಮಿಗೆ ವಿರುದ್ಧ ಆದದ್ದು. ಅದು ಇಸ್ಲಾಮಿನಲ್ಲಿ ಅಂತ ಯಾವ ಪಾಠಗಳು ಇಲ್ಲ, ಕಾದಂಬರಿಯಲ್ಲಿ ಬರಲಿ ಸಿನಿಮಾದಲ್ಲಿ ಬರಲಿ. ಹಾಗಾದ್ರೆ ಆತರ ಒಂದು ಇಲ್ವೇ ಇಲ್ಲ, ಖಂಡಿತ ಇಲ್ಲ. ಹಾಗಾದ್ರೆ ಒಂದ್ಸಲಿ ತಲಾಕ್ ಆದ್ರೆ ಯಾವುದೇ ಕಾರಣಕ್ಕೂ ಅವರನ್ನ ಒಂದುಗೂಡಿಸ್ಲಿಕ್ಕೆ ಸಾಧ್ಯತೆ ಇಲ್ಲ. ಇಂಥ ಒಂದಿಷ್ಟು ಕಾನೂನುಗಳನ್ನ ಸ್ವಲ್ಪ ತಿದ್ದುಪಡಿ ಮಾಡಬಹುದಲ್ವಾ? ಕೆಲವು ಕಾನೂನುಗಳಲ್ಲಿ ಕೇವಲ 70 ವರ್ಷದಿಂದ ಈಚೆ ಇರೋ ಸಂವಿಧಾನದಲ್ಲೇ ಒಂದಿಷ್ಟು ತಿದ್ದುಪಡಿಗಳನ್ನ ನಾವು ಬಯಸುವವರು. ಅಂಥದ್ರಲ್ಲಿ ಸುಮಾರು ಶತಮಾನಗಳ ಹಿಂದಿನಿಂದ ಬಂದಿರುವಂಥ ಕಾನೂನುಗಳಲ್ಲಿ ಒಂದಿಷ್ಟು ಮುಂದುವರೆದ ನಾವು ಅದು ಒಂದಿಷ್ಟು ಬದಲಾವಣೆ ಮಾಡ್ಬೋದಲ್ಲ? ಅದು ಒಂದು ಅನಾಗರಿಕವಾದ ಕಾನೂನು ಖಂಡಿತ ಅಲ್ಲ, ಬಹಳ ಫ್ರೆಂಡ್ಲಿ ಕಾನೂನು ಅದು. ತಲಾಖ್ ಏನಿದೆ ಬಹಳ ಬಹಳ ವೈಜ್ಞಾನಿಕವಾದದ್ದು, ಮತ್ತು ಅದು ಮನುಷ್ಯನಿಗೆ ಬದುಕು ಕಟ್ಟಿಕೊಡುವ ವ್ಯವಸ್ಥೆ, ಮನುಷ್ಯನ ಬದುಕು ಹಾಳು ಮಾಡುವ ವ್ಯವಸ್ಥೆ ಅಲ್ಲ. ನೀವು ಯಾರಾದರೂ ನೋಡಿ, ಸಮಾಜದಲ್ಲಿ ಯಾರೋ ಒಬ್ಬರನ್ನು ಇಟ್ಟುಕೊಂಡು ನೀವು ಇಡೀ ಒಂದು ನಿಯಮವನ್ನು ಅಳತೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾರೋ ಒಬ್ಬರಿಗೆ ಹಾಗೆ ಆಗಿದೆ ಬದುಕಿನಲ್ಲಿ, ಯಾವುದೋ ಆವೇಶಕ್ಕೆ ಒಳಗಾಗಿ ತಲಾಖ್ ಕೊಟ್ಟಿದ್ದಾನೆ, ಇನ್ನೊಮ್ಮೆ ಒಟ್ಟಿಗೆ ಸೇರಬೇಕು ಅಂತ ಆಗಿದೆ, ಅದು ಅವನ ಸಮಸ್ಯೆ. ಮನುಷ್ಯ ತಲಾಖ್ ಕೊಡುವಾಗ 100 ಬಾರಿ ಯೋಚಿಸಬೇಕು. ಯಾಕೆಂದರೆ ನಿಮಗೆ ಇನ್ನು ಬೇರೆ ದಾರಿ ಇಲ್ಲ. ನನಗೆ ಗೊತ್ತಿರಬೇಕು, ನನಗೆ ಮಕ್ಕಳಿದ್ದಾರೆ, ನನಗೆ ಸೊಸೈಟಿಯಲ್ಲಿ ನನ್ನದೇ ಆದಂತಹ ಸ್ಥಾನಮಾನ ಇದೆ, ನನಗೆ ಮುಂದೆ ಬದುಕಬೇಕು. ಆದ್ದರಿಂದ ತಲಾಖ್ ಕೊಡೋದಂದರೆ ಮಕ್ಕಳ ಆಟಿಕೆ ಅಲ್ಲ. ತಲಾಖ್ ಕೊಡುವಾಗ ಅಷ್ಟು 100 ಬಾರಿ 1000 ಬಾರಿ ಒಬ್ಬ ಆಲೋಚಿಸಬೇಕು, ಇದು ಬಿಡುಗಡೆ ಆಗಲೇಬೇಕು, ಬೇರೆ ದಾರಿಯೇ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಮಾತ್ರ ಒಬ್ಬ ವಿಚ್ಛೇದನ ಕೊಡ್ತಾನೆ. ಆ ವಿಚ್ಛೇದನ ಕೊಡೋದ್ರ ಅರ್ಥ ಅವನಿಗೆ ಅವಳ ಜೊತೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದು. ಬೇರೆ ಮದುವೆ ಆಗ್ಬೋದು ಅವರಿಗೆ, ಮತ್ತೆ ಬಾಕಿ ಎಲ್ಲ ಬಿಂಬಿಸ್ತಿರೋದೆಲ್ಲ ಅದೆಲ್ಲ ಸುಳ್ಳು, ಬೂಸ. ಹೌದು. ಶರೀಯತ್ನ ಪ್ರಕಾರ ಯಾವುದೇ ಹೆಣ್ಮಕ್ಳು ಶಾಲೆಗೆ ಹೋಗಬಾರ್ದಂತೆ, ಏನಂತೀರಾ? ನೋಡಿ, ಪ್ರವಾದಿಯವರ ಒಂದು ವಚನ ಇದೆ, ತಲಬುಲ್ ಇಲ್ಮಿ ಫರೀಲತುನ್ ಅಲಾ ಕುಲ್ಲಿ ಮುಸ್ಲಿಮಿನ್ ವ ಮುಸ್ಲಿಮತಿನ್ ಅಂತ. ಪ್ರತಿಯೊಬ್ಬ ಮುಸ್ಲಿಂ ಪುರುಷ ಮತ್ತು ಮಹಿಳೆಯರ ಮೇಲೆ ಶಿಕ್ಷಣ ಕಡ್ಡಾಯ ಅಂತ. ಶಿಕ್ಷಣ ಎಂಬುದಕ್ಕೆ ಇಸ್ಲಾಮಿನಲ್ಲಿ ಏನು ಬೌಂಡ್ರಿ ಎಲ್ಲ ನಿಶ್ಚಯಿಸಲಾಗಿಲ್ಲ. ಇದು ನೀವು ಕಲಿಬೇಕಾದ ಶಿಕ್ಷಣ, ಇದು ಕಲಿಬಾರ್ದ ಶಿಕ್ಷಣ ಅಂತ. ನೀವು ಸೈನ್ಸ್ ಕಲಿಯಿರಿ, ಆರ್ಟ್ಸ್ ಕಲಿಯಿರಿ, ಟೆಕ್ನಾಲಜಿ ಕಲಿಯಿರಿ, ನೀವು ಯಾವುದು ಬೇಕಾದರೂ ಕಲಿಯಿರಿ. ಮತ್ತು ಶಿಕ್ಷಣಕ್ಕೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟ ಧರ್ಮ ಇಸ್ಲಾಂ. ಕುರ್ಆನ್ನಲ್ಲಿ ಅತಿ ಹೆಚ್ಚು ಚರ್ಚೆಗೆ ಬಂದ ವಿಷಯ ದೇವನ ಬಗ್ಗೆ ಅತಿ ಹೆಚ್ಚು ಚರ್ಚೆ ಇದೆ ಕುರ್ಆನ್ನಲ್ಲಿ. 2ನೆಯ ಪ್ಲೇಸಿನಲ್ಲಿ ಇರುವುದು ಇಲ್ಮ್ ಅಂತ. ಇಲ್ಮ್ ಅಂದರೆ ಅರಿವು, ನಾಲೆಜ್, ಶಿಕ್ಷಣ. ಕುರ್ಆನ್ನ ಪ್ರಪ್ರಥಮ ಸೂಕ್ತವೇ ನೀವು ಓದಬೇಕು ಅಂತ ಇರುವುದು, ಕಲಿಬೇಕು ಅಂತ. ಆದ್ದರಿಂದ ಇಸ್ಲಾಮಿನಲ್ಲಿ ಶಿಕ್ಷಣಕ್ಕೆ ಅತಿ ಹೆಚ್ಚು ಪ್ರೋತ್ಸಾಹ ಇದೆ. ಮತ್ತು ಈ ಶಿಕ್ಷಣ ಪಡೆಯುವಲ್ಲಿ ಪುರುಷರು ಮತ್ತು ಮಹಿಳೆಯರು ಎಂಬ ಯಾವ ವ್ಯತ್ಯಾಸವೂ ಇಸ್ಲಾಮಿನಲ್ಲಿ ಖಂಡಿತ ಇಲ್ಲ. ಹಾಗೆ ಎಲ್ಲ ಮಹಿಳೆಯರು ಶೈಕ್ಷಣಿಕವಾಗಿ ಮುಂದುವರಿಯಲಿಕ್ಕೆ ಎಲ್ಲ ಥರದ ಅವಕಾಶವನ್ನು ಇಸ್ಲಾಂ ಕಲ್ಪಿಸಿಕೊಡುವುದರಿಂದಲೇ ಇವತ್ತೇನಾಗಿದೆ, ಕೆಲವರೆಲ್ಲ ಹಳೆಯ ವಿಷಯವೇ ಮಾತಾಡ್ತಾ ಇರ್ತಾರೆ, ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತ. ಈಗ ನೀವು ಯಾವ ಕಾಲೇಜಿಗೆ ಹೋದರೂ ಮುಸ್ಲಿಂ ಹೆಣ್ಣು ಮಕ್ಕಳು ಡಾಕ್ಟರ್ಸ್ಗಳಾಗ್ತಾ ಇದ್ದಾರೆ, ಇಂಜಿನಿಯರ್ಸ್ಗಳು, ಅವರೇ ಅಡ್ವೊಕೇಟ್ಸ್ಗಳಿದ್ದಾರೆ. ಅವರಿಲ್ಲದ ಕ್ಷೇತ್ರಗಳೇ ಇಲ್ಲ, ಕಲಿಯದ ಹೆಣ್ಣು ಮಕ್ಕಳೇ ಇಲ್ಲ. ಮುಸ್ಲಿಂ ಹೆಣ್ಣು ಮಕ್ಕಳು ಶೈಕ್ಷಣಿಕವಾಗಿ ಮುಂದುವರೆದಿದ್ದಾರೆ, ಅವರು ಕೆಲಸಕ್ಕೂ ಹೋಗ್ತಾ ಇದ್ದಾರೆ, ಖಂಡಿತ ಹೋಗ್ತಾರೆ. ಮತ್ತು ಕೆಲಸಕ್ಕೆ ಹೋಗ್ಬೋದು. ಇಸ್ಲಾಮಿ ಶರೀಯತ್ತಿನಲ್ಲಿ ಹೆಣ್ಣು ಮಕ್ಕಳು ಕೆಲಸಕ್ಕೆ ಹೋಗಬಾರ್ದು ಅಂತ ಯಾವ ನಿಯಮಗಳು ಇಲ್ಲ. ಇಸ್ಲಾಮಿನಲ್ಲಿ ಆರ್ಥಿಕ ಹೊಣೆಗಾರಿಕೆ ಪುರುಷನ ಮೇಲಿದೆ. ಒಂದು ಕುಟುಂಬವನ್ನು ಸಾಕಬೇಕಾದ ಹೊಣೆಗಾರಿಕೆ ಪುರುಷನಿಗೆ. ಆದರೆ ಮಹಿಳೆ ಕೆಲಸಕ್ಕೆ ಹೋಗಬಹುದು, ಅವಳು ಸಂಪಾದಿಸಬಹುದು, ಅವಳಿಗೆ ಪೂರ್ಣ ಸ್ವಾತಂತ್ರ್ಯ ಇದೆ. ಶರೀಯತ್ ಪ್ರಕಾರ ನಾಸ್ತಿಕನನ್ನು ಗುಂಡೊಡೆದು ಕೊಲ್ತಾರೆ ಅಂತ ಹೇಳ್ತಾರೆ. ಏನಿದು? ಕೊಲೆ ಎಂಬುದು ಇಸ್ಲಾಮಿನಲ್ಲಿ ಅತಿ ದೊಡ್ಡ ಅಪರಾಧ. ಮತ್ತು ಮನುಷ್ಯನ ಜೀವಕ್ಕೆ ಇಸ್ಲಾಂ ಕೊಟ್ಟಷ್ಟು ಬೆಲೆ ಬೇರೆ ಜಗತ್ತಿನಲ್ಲಿ ಬೇರೆ ಯಾವ ಧರ್ಮಗಳು, ಯಾವ ಸಿದ್ಧಾಂತಗಳು ಕೊಡಲಿಲ್ಲ. ಓಪನ್ ಚಾಲೆಂಜ್ ನಂದಿದು. ಮನುಷ್ಯನ ಜೀವಕ್ಕೆ ಇಸ್ಲಾಂ ಕೊಟ್ಟಷ್ಟು ಬೆಲೆ ಜಗತ್ತಿನಲ್ಲಿ ಯಾವ ನಿಯಮಗಳಲ್ಲೂ ಇಲ್ಲ. ಒಬ್ಬ ಮನುಷ್ಯನನ್ನು ನೀವು ಕೊಂದು ಬಿಟ್ರೆ ಇಡೀ ಮಾನವ ಕುಲವನ್ನು ಕೊಂದ ಅಪರಾಧ ನಿಮ್ಮ ಮೇಲಿದೆ ಅಂತ ಜಗತ್ತಿನಲ್ಲಿ ಬೇರೆ ಎಲ್ಲ. ಕಳ್ಳತನ ಮಾಡಿದ್ರೆ ಕೈಯನ್ನು ಕಡಿತಾರೆ, ವ್ಯಭಿಚಾರ ಮಾಡಿದ್ರೆ ಕಲ್ಲು ಹೊಡೆದುಕೊಳ್ತಾರೆ ಅಂತ ಹೇಳ್ತಾರೆ. ಇಸ್ಲಾಮಿನಲ್ಲಿ ನೋಡಿ, ಶಿಕ್ಷೆ ಇರುವುದು ಯಾಕೆ? ಶಿಕ್ಷೆ ಇರುವುದು ತಡೆಗಟ್ಟಲಿಕ್ಕೆ, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವುದಕ್ಕೆ ಅಲ್ವಾ? ಇಸ್ಲಾಮಿನ ಶಿಕ್ಷೆ ಜಾರಿಯಾಗುವುದು ಕೊನೆಯ ಹಂತ, ಕೊನೆಯ ಸ್ಟೇಜ್. ಇಸ್ಲಾಮಿನ ಕ್ರಿಮಿನಲ್ ಲಾಸ್ ಎಲ್ಲ ಯಾವುದಿದೆ ಅದು ಫೈನಲ್ ಸ್ಟೇಜ್.
ಅಂದರೆ ಇಸ್ಲಾಮಿ ಒಂದು ಶರೀಯತ್ತಿನ ನಿಯಮದಂತೆ ಶರೀಯತ್ತಿನ ಹೊಣೆಗಾರಿಕೆ ಏನೆಂದರೆ ಅಪರಾಧಗಳಿಲ್ಲದ ಒಂದು ಸಮಾಜವನ್ನು ನಿರ್ಮಿಸ್ತದೆ. ಅದು ಅಪರಾಧಗಳಿಲ್ಲದ ಸಮಾಜ, ಕಳ್ಳತನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲದ ಒಂದು ಸಮಾಜದ ನಿರ್ಮಾಣ ಇಸ್ಲಾಮಿ ಶರೀಯತ್ತಿನ ಕಡ್ಡಾಯವಾದ ಹೊಣೆಗಾರಿಕೆ. ಅಂದರೆ ಮನುಷ್ಯನ ಪ್ರಾಥಮಿಕ ಅಗತ್ಯಗಳನ್ನೆಲ್ಲ ಪೂರೈಸುವ ವ್ಯವಸ್ಥೆಯನ್ನು ಸರ್ಕಾರಗಳು ಮಾಡಬೇಕು. ಅವನ ಆಹಾರ, ಅವನ ವಸತಿ, ಅವನ ಶಿಕ್ಷಣ, ಅವನ ಚಿಕಿತ್ಸೆ, ಹಾಗಾದ್ರೆ ಇದನ್ನು ಸರ್ಕಾರ ಕಡ್ಡಾಯವಾಗಿ ಪ್ರಜೆಗಳಿಗೆ ಕೊಡಬೇಕು. ಹಾಗಾದ್ರೆ ಶರೀಯತ್ ಕಳ್ಳತನ ಮಾಡಲಿಕ್ಕೆ ಅಂತ ಘನಘೋರ ಶಿಕ್ಷೆಗಳಿಲ್ಲ ಅಂತ ಅಲ್ಲ ಹೇಳ್ತಾನೆ, ತಪ್ಪು ಮಾಡಲಿಕ್ಕೆ ಕಳ್ಳತನ ನಡೆಸಬೇಕಾದ ಅಗತ್ಯವೇ ಇಲ್ಲದ ಒಂದು ಸಮಾಜವನ್ನು ನಿರ್ಮಿಸ್ತದೆ ಶರೀಯತ್ತಿನ ಹೊಣೆಗಾರಿಕೆ. ಅದು ಇನ್ನು ಈ ಸಿಸ್ಟಮ್ನಲ್ಲಿ ಕೂಡ ಒಬ್ಬ ಕಳ್ಳತನ ನಡೆಸ್ತಾನೆ, ಒಬ್ಬ ದರೋಡೆಕೋರನಾಗ್ತಾನೆ ಅಂದರೆ ಅವನಿಗೆ ಶಿಕ್ಷೆ ವಿಧಿಸಬೇಕು. ಇಲ್ಲ ಅಂದರೆ ಸಮಾಜ ಹಾಳಾಗ್ತದೆ, ಸಮಾಜದ ಸ್ವಾಸ್ಥ್ಯ ಹಾಳಾಗ್ತದೆ. ವ್ಯಭಿಚಾರ ಕೂಡ ಹಾಗೆ. ಅನೈತಿಕತೆಯನ್ನು ಇಸ್ಲಾಂ ಖಂಡಿತವಾಗಿ ಒಪ್ಪುವುದೇ ಇಲ್ಲ. ಅನೈತಿಕ ಸಂಬಂಧ, ವ್ಯಭಿಚಾರ, ಇಸ್ಲಾಂ ಅದನ್ನು ವಿರೋಧಿಸ್ತದೆ. ಮಾತ್ರ ಇಸ್ಲಾಮಿನ ಶಿಕ್ಷೆ ಜಾರಿಯಾಗುವುದು ಯಾವಂದರೆ ಅನೈತಿಕತೆ ಇಲ್ಲದ ಒಂದು ಸಮಾಜವನ್ನು ಇಸ್ಲಾಂ ಸೃಷ್ಟಿ ಮಾಡುತ್ತದೆ, ಅಶ್ಲೀಲತೆ ಇಲ್ಲದ. ನೋಡಿ, ನಮ್ಮ ದೊಡ್ಡ ದುರಂತ ಏನೆಂದರೆ ನಾವೆಲ್ಲ ಈಗ ಹೆಣ್ಣು ಮಕ್ಕಳ ಬುರ್ಕಾದ ಬಗ್ಗೆ ಮಾತಾಡ್ತೇವೆ. ನಿಮಗೂ ಇರ್ಬೋದು ಸಂಶಯ. ನಿಜವಾಗಿ ಮಾತಾಡಬೇಕಾದದ್ದು ಈ ಸಮಾಜದಲ್ಲಿರುವ ಅಶ್ಲೀಲತೆಯ ಬಗ್ಗೆ. ಬಟ್ಟೆ ಧರಿಸುವುದು ಅನಾಗರಿಕತೆಯ, ಬಟ್ಟೆ ಬಿಚ್ಚುವುದು ಅನಾಗರಿಕತೆ. ಯಾವುದು ಅನಾಗರಿಕತೆ? ಬಟ್ಟೆ ಬಿಚ್ಚುವುದನ್ನ ಮಹಿಳೆಯರು ಅಶ್ಲೀಲವಾಗಿ ನೋಡಿ. ಪುರುಷರು ಕೂಡ ಈ ಸಮಾಜದಲ್ಲಿ ಎಷ್ಟು ನೀಟಾಗಿ ಡ್ರೆಸ್ ಧರಿಸ್ತಾರೆ. ನಾನು ನನ್ನ ಮಗಳ ಕಾಲೇಜಿಗೆ ಪ್ರಿನ್ಸಿಪಾಲನ್ನು ಭೇಟಿಯಾಗಲಿಕ್ಕೆ ಹೋಗುವಾಗ, ಅಥವಾ DC ಅನ್ನು ಭೇಟಿಯಾಗಲಿಕ್ಕೆ ಹೋಗುವಾಗ, ಮುಖ್ಯಮಂತ್ರಿಯನ್ನು ಭೇಟಿಯಾಗಲಿಕ್ಕೆ ಹೋಗುವಾಗ ಹೀಗೆ ಹೊಕ್ಕುಳು ತೋರಿಸಿ, ಹೊಟ್ಟೆ ಬಿಟ್ಟು, ತೊಡೆಗಳನ್ನು ತೋರಿಸಿ ಯಾವ ಪುರುಷನು ಹೋಗುವುದಿಲ್ಲಲ್ಲ. ಹಾಗಾದ್ರೆ ಅವನು ನೀಟಾಗಿ ಬುರ್ಕಾ ಅಲ್ಲದೆ ಅಶ್ಲೀಲವಲ್ಲದೆ ಬಟ್ಟೆಗಳೇ ಇಲ್ವಾ? ಬೇರೆ ಬುರ್ಕಾ ಎಂಬುದು ಬುರ್ಕಾ ಹಿಂದೂ ಧರ್ಮೀಯರಲ್ಲ ಆಗ ಅಶ್ಲೀಲ ನೋಡಿ. ಬುರ್ಕಾ ಕಪ್ಪು ಬುರ್ಕಾ ಹಾಕಬೇಕು ಅಂತಲ್ಲ ಇಸ್ಲಾಮಿನ ನಿಯಮ. ನಿಮ್ಮ ಶರೀರದ ಅಂಗಾಂಗಗಳು ಪ್ರದರ್ಶನ ಆಗದ ರೀತಿಯಲ್ಲಿ ನೀಟಾಗಿ ಡ್ರೆಸ್ ಮಾಡಬೇಕು. ಬಹಳ ನೀಟಾಗಿ, ಬಹಳ ಡೀಸೆಂಟ್ ಆಗಿ ಒಂದು ಡ್ರೆಸ್ ಕೋಡ್ ಇದೆ. ಆ ಡ್ರೆಸ್ ಕೋಡಿನಲ್ಲಿ ಅವರಿಗೆ ಅವರ ಎಲ್ಲ ರೀತಿಯ ಅಭಿವೃದ್ಧಿಯು ನಡೀತಾ ಇದೆ. ಅವರು ಎಲ್ಲಿ ಬೇಕಾದರೂ ಕಲಿತಾರೆ, ಮಿಲಿಟರಿಯಲ್ಲಿ ಕೆಲಸ ಮಾಡ್ತಾರೆ, ಒಲಿಂಪಿಕ್ಸ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ ನೀಟಾದ ಡ್ರೆಸ್ ಧರಿಸಿಕೊಂಡು. ಅಸಭ್ಯವಾಗಿ, ಅಶ್ಲೀಲವಾಗಿ ಇರಬಾರದು ಎಂಬುದು ಮಾತ್ರ. ಅಂದ್ರೆ ಬುರ್ಕಾ ಎಂಬುದು ಅಸಹ್ಯವಾಗಿ, ಅಶ್ಲೀಲವಾಗಿ ಡ್ರೆಸ್ ಕೋಡ್ ಅದು ಇರಬೇಕು. ಆಗ ಬುರ್ಕಾ ಕಂಪಲ್ಸರಿ ಅಲ್ಲ. ಬುರ್ಕಾ ಎಂಬುದು ಈ ಕಪ್ಪು ಬುರ್ಕಾ ಹೀಗೆ ಹಾಕಬೇಕು ಅಂತ ಇಸ್ಲಾಮಿನಲ್ಲಿ ಕಡ್ಡಾಯ ಅಲ್ಲ. ಅದು ಅರೇಬಿಯಾದ ಒಂದು ಸ್ಟೈಲ್. ಅಲ್ಲಿನ ಮಹಿಳೆಯರ, ಅಲ್ಲಿನ ಕಲ್ಚರ್, ಒಂದೊಂದು ದೇಶಕ್ಕೆ ಒಂದೊಂದು ಕಲ್ಚರ್ ಇರ್ತದೆ. ಅರೇಬಿಯಾದ ಕಲ್ಚರನ್ನು ಇಲ್ಲಿ ಕೆಲವು ಮಹಿಳೆಯರು ಪಾಲಿಸ್ತಾರೆ ಅಷ್ಟೇ. ಈಗ ನೀವು ಕೇರಳಕ್ಕೆ ಹೋದರೆ, ಕೇರಳದಲ್ಲಿ ಬುರ್ಕಾ ಇಲ್ಲ. ಮಲಪ್ಪುರಂ ಡಿಸ್ಟಿಕ್ಗೆಲ್ಲ ಹೋದರೆ ಮುಸ್ಲಿಮರೇ ಬಹುಸಂಖ್ಯಾತರಾಗಿರುವಂಥ ಪ್ರದೇಶ ಅದು. ಅಲ್ಲಿ ಬುರ್ಕಾ ಆಗೋದಿಲ್ಲ. ಅಲ್ಲಿ ಕಂಪ್ಲೀಟ್ ಫುಲ್ ಕೈ ಡ್ರೆಸ್ ಹಾಕ್ತಾರೆ, ತಲೆಗೆ ಸ್ಕಾರ್ಫ್ ಹಾಕ್ತಾರೆ, ನೀಟಾಗಿ ಉಟ್ಕೊಂಡಿರ್ತಾರೆ. ಹೌದು. ಇನ್ನೊಂದು ಪ್ರಶ್ನೆ, ಈ ಕಾಫಿರರು ಅಂದ್ರೆ ಯಾರು? ಈಗ ಭಾರತ ತಗೊಳ್ಳೋದಾದ್ರೆ ಇಸ್ಲಾಂ ಧರ್ಮೀಯರು ಅಲ್ಲದವರು, ಅದನ್ನು ಆಚರಿಸದೆ ಇಲ್ಲದವರೆಲ್ಲ ಕಾಫಿರರು ಅಂತ ಹೇಳ್ತಾರೆ ಅಂತ. ಹಾಗಾದ್ರೆ ನಮ್ಮಲ್ಲಿರುವ ಹಿಂದೂಗಳೆಲ್ಲ ಕಾಫಿರರ? ಈ ದೇಶದ ಹಿಂದೂಗಳನ್ನು ಕಾಫಿರರು ಅಂತ ಖಂಡಿತ ಹೇಳುವುದಿಲ್ಲ. ಕಾಫಿರ್ ಅಂದ್ರೆ ಮುಚ್ಚಿಡುವವ ಅಂತ ಅರ್ಥ. ರೈತನಿಗೆ ಕಾಫಿರ್ ಎಂಬ ಪದ ಇದೆ ಕುರಾನ್ನಲ್ಲಿ. ಅವ ಬೀಜಗಳನ್ನು ಏನಾಗ್ತಾನೆ, ಮಣ್ಣಿನ ಒಳಗೆ ಮುಚ್ಚಿಡ್ತಾನೆ ಅಂತ. ಅದರಿಂದ ಕಾಫಿರ್ ಅಂದರೆ ಬಚ್ಚಿಡುವವರು ಅಂತ ಅರ್ಥ. ಒಬ್ಬನಿಗೆ ಸತ್ಯ ಗೊತ್ತಿದೆ, ಆ ಸತ್ಯವನ್ನು ಬಚ್ಚಿಡುವವರಿಗೆ ಕಾಫಿರ್ ಅಂತ ಹೇಳ್ಬೋದು. ದೇವರು ಯಾರು ಅಂತ ನೋಡಿ, ಕಾಫಿರ್ ಎಂಬುದು ಒಂದು ತೆಗಳಿಕೆ ಅಲ್ಲ, ಅದು ಗೊತ್ತಿರಬೇಕು ನಮಗೆ. ಕಾಫಿರ್ ಅಂದರೆ ಒಂದು ವಿಷಯವನ್ನು ಬಚ್ಚಿಡುವವನಿಗೆ ಹೇಳುವ ಪದ ಅದು. ಕಾಫಿರ್ ಅಂದರೆ ಒಬ್ಬನನ್ನು ಬೈಯುವುದಲ್ಲ. ಕಾಫಿರ್ ಎಂಬುದೊಂದು ತೆಗಳಿಕೆ ಕೂಡ ಅಲ್ಲ. ಕಾಫಿರ್ ಎಂಬುದು ಒಬ್ಬನನ್ನು ಗುರುತಿಸುವುದು. ಅವನಿಗೆ ಇಷ್ಟೆಲ್ಲ ವಿಷಯ ಗೊತ್ತಿದೆ, ಆ ವಿಷಯ ಗೊತ್ತಿದ್ದು ಬಚ್ಚಿಡ್ತಾ ಇದ್ದಾನೆ. ಅದು ಅಪರಾಧ ಅಂತದ್ದು ಅದು. ಅಂದ್ರೆ ಕಾಫಿರ್ ಅಂದ್ರೆ ಪದದ ಅರ್ಥವನ್ನೇ ನಾವೀಗ ಬೇರೆ ತರ ಅರ್ಥೈಸ್ಕೊಂಡಿದ್ದೀವಿ. ಕಾಫಿರ್ ಅಂತ ಹೇಳಿದ್ರೆ ನಿಮ್ಮ ಧರ್ಮವನ್ನ ಅನುಸರಿಸದಿರುವವನು, ಅವನು ಧರ್ಮದ್ರೋಹಿ, ಅವನು ಕಾಫಿರ ಅಂತ ಹೇಳೋದು ಹಾಗೆ ಇಲ್ಲ. ಅಂತವರನ್ನ ಹಿಡಿದುಕೊಳ್ತಾರೆ ಅಂತ ಹೇಳಿ. ಇಲ್ಲ, ಕೊಲ್ಲುವುದು ನಾನು ಹೇಳಿದಲ್ಲ. ಕೊಲ್ಲುವುದಕ್ಕೆ ಇಸ್ಲಾಮಿನಲ್ಲಿ ಕೊಲ್ಲುವುದಕ್ಕೆ ಆಸ್ಪದವೇ ಇಲ್ಲ. ನಾನು ಹೇಳಿದಲ್ಲ, ಇಸ್ಲಾಮಿನಲ್ಲಿ ಜೀವಕ್ಕೆ ಕೊಟ್ಟಷ್ಟು ಬೆಲೆ ಬೇರೆ ಯಾವ ಸಿದ್ಧಾಂತಗಳಲ್ಲೂ ಇಲ್ಲ. ಧರ್ಮಗಳಲ್ಲಿ ಬಿಡಿ, ಅದು ಓಪನ್ ಚಾಲೆಂಜ್. ನಾನು ಯಾರಾದರೂ ಇದ್ರೆ ಹೇಳ್ಬೋದು. ಇಸ್ಲಾಮಿನಲ್ಲಿ ಒಬ್ಬನ ಶರೀರಕ್ಕೆ ಬಿಡಿ, ಅವನ ಮನಸ್ಸಿಗೆ ಕೂಡ ನೋವು ಕೊಡುವುದು ಅತಿ ದೊಡ್ಡ ಅಪರಾಧ ಅಂತ ಹೇಳಲಾಗಿದೆ ಕುರಾನ್ನಲ್ಲಿ. ಅನ್ಯ ಧರ್ಮೀಯನ ಯಾವ ಧರ್ಮ, ಒಬ್ಬ ಮನುಷ್ಯ ಅಂತ ಹೇಳುವುದು. ಕುರಾನ್ನಲ್ಲಿರುವ ಪ್ರತಿಪಾದನೆ ಒಬ್ಬ ಮನುಷ್ಯನನ್ನು ಕೊಂದರೆ ಅಂತ.
ಒಬ್ಬ ಧರ್ಮದವನನ್ನು ಕೊಂದರೆ ಅಂತ ಕುರಾನ್ನಲ್ಲಿ ಕುರಾನ್ನ ಸೂಕ್ತವೇ ಅದೇ, ಮನ್ ಕತಲ ನಫ್ಸನ್ ಅಂತ ಇರುವುದು. ಎಲ್ಲರನ್ನ- ನೀವು ಒಬ್ಬ ವ್ಯಕ್ತಿಯನ್ನು, ಅವ ಯಾವ ಧರ್ಮ ಇರಲಿ, ಧರ್ಮ ಇಲ್ಲದವ ಇರಲಿ, ಕಮ್ಯುನಿಸ್ಟ್ ಆಗಿರಲಿ, ನಾಸ್ತಿಕ ಇರಲಿ, ಆಸ್ತಿಕ ಇರಲಿ, ಯಾವುದೇ ಇರಲಿ, ಒಬ್ಬ ಮನುಷ್ಯನನ್ನು ಕೊಂದರೆ ಇಡೀ ಮಾನವ ಕುಲವನ್ನು ಕೊಂದ ಅಪರಾಧ ನಿಮ್ಮ ಮೇಲಿದೆ ಅಂತ. ಕೊನೆಯದಾಗ ಒಂದು ಪ್ರಶ್ನೆ ಕೇಳ್ತೀನಿ. ಎಲ್ಲರನ್ನ ಮತಾಂತರ ಮಾಡ್ತೀವಿ ನಾವು, ಎಲ್ಲರನ್ನ ನಾವು ಇಸ್ಲಾಮೀಕರಣ ಮಾಡ್ತೀವಿ ಅನ್ನೋದು ಇಸ್ಲಾಂನ ಒಂದು ಧರ್ಮ ಹೇಳ್ತದೆ ಅಂತ ಹೇಳೋ ಒಂದು ಪ್ರಶ್ನೆ ಇದೆ. ಇದಕ್ಕೇನಂತೀರ ಆ ಪ್ರಶ್ನೆ ಅಪ್ರಸ್ತುತವಾದ ಪ್ರಶ್ನೆ. ಅಂತಹ ಯಾವ ಒಂದು ಕಲ್ಪನೆಯೂ ಇಲ್ಲ ಇಸ್ಲಾಂನಲ್ಲಿ ಅಂತ ಕಲ್ಪನೆನೇ ಇಲ್ಲ. ಮತ್ತೆ ನನ್ನ ಧರ್ಮದ ಬಗ್ಗೆ ನಾನು ಮಾತಾಡ್ತೇನೆ, ಆ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಇದೆ. ಈಗ ನನ್ನ ಧರ್ಮವನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ, ಅದು ನಿಮ್ಮ ಬಗ್ಗೆ ಇರುವ ಕಾಳಜಿಯಿಂದ. ಹೌದು, ಅದು ತಪ್ಪೇ ಅಲ್ಲ. ಒಬ್ಬ ಕಮ್ಯುನಿಸ್ಟ್ನವರಿಗೆ ಅವನ ಕಮ್ಯುನಿಸ್ಟನ್ನು ಎಲ್ಲರಿಗೆ ಹೇಳುವ ಸ್ವಾತಂತ್ರ್ಯ ಇದೆ. ಬೇರೆ ಯಾವುದಾದ್ರೂ ಒಂದು ಧರ್ಮದವರಿಗೆ ಅವರ ಧರ್ಮವನ್ನು ಹೇಳಿಕೊಡುವ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಇದೆ. ಅದು ಮನುಷ್ಯನ ಅದು ಯಾವ ಸಂವಿಧಾನ ಕೊಟ್ಟದಲ್ಲ, ಮನುಷ್ಯನ ಮೂಲಭೂತವಾದ ಸ್ವಾತಂತ್ರ್ಯ ಅದು. ಹಾಗಾದ್ರೆ ಒಂದು 50 ವರ್ಷದ ಒಳಗೆ, 25 ವರ್ಷದ ಒಳಗೆ ನಾವು ಇಸ್ಲಾಮೀಕರಣವನ್ನ ಮಾಡ್ತೇವೆ, ಎಲ್ಲರನ್ನ ಇಸ್ಲಾಂ ಆಗಿ ಮಾಡ್ತೇವೆ ಅಂತ ಹೇಳೋ ಒಂದು ವದಂತಿ ಓಡಾಡ್ತಿದೆಯಲ್ಲ, ಇದು ಏನ್ ಕತೆ, ಏನು ಅಂತ? ಅದು ನೀವು ಹೇಳಿದ ಹಾಗೆ ವದಂತಿ ಮಾತ್ರ. ವದಂತಿನ ಅದು ಸತ್ಯಕ್ಕೆ ಹತ್ರ ಅಲ್ಲ ಅಂತ ಹೇಳಿ ಅಂತ ವದಂತಿಗಳೆಲ್ಲ ನಮ್ಮ ಪತ್ರಿಕೆಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಧಾರಾಳ ಬರ್ತಾ ಇದೆ. ಅವ್ರಿಗೆಲ್ಲ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂತ ವದಂತಿಗಳಿಗೆ ಅಪ್ಪನೂ ಇರುವುದಿಲ್ಲ, ಅಮ್ಮನೂ ಇರುವುದಿಲ್ಲ. ಗೊತ್ತಾಯ್ತಲ್ಲ? ವದಂತಿಗಳನ್ನೆಲ್ಲ ಹುಡುಕಿಕೊಂಡು ನಾವೊಂದು ವ್ಯವಸ್ಥೆಯ ಬಗ್ಗೆ ಮಾತಾಡುತ್ತೇವೆ ಅಂದ್ರೆ ನಾವು ಮೂರ್ಖರಾಗ್ತೇವೆ ಅಷ್ಟೇ. ಎಲ್ಲಾ ವದಂತಿಗಳಿಗೆ ತಳ್ಳಿ ಹಾಕುವಾಗಿಲ್ಲ, ಇದು ತೀವ್ರವಾಗಿ ಚರ್ಚೆ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಇಸ್ಲಾಮಿನ ವಿರುದ್ಧ, ಯಾಕಂದ್ರೆ ಇದನ್ನ ಈ ಚರ್ಚೆ ಎಲ್ಲೋ ಒಂದ್ ಕಡೆ ದಾರಿ ತಪ್ಪಿಸ್ತಾ ಇದೆ ಅಂತ. ಇಸ್ಲಾಮಿನ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರಗಳು ಅದು ಜಾಗತಿಕ ಮಟ್ಟದಲ್ಲೇ ನಡೀತಾ ಇದೆ, ಮತ್ತು ಅದು ಬಹಳ ಮನಪೂರ್ವಕವಾಗಿ ನಡೀತಾ ಇರೋದು. ಅದು ಅನ್ಎಕ್ಸ್ಪೆಕ್ಟೆಡ್ ಅಲ್ಲ. ಸಾಮ್ರಾಜ್ಯಶಾಹಿ ವ್ಯವಸ್ಥೆಯಲ್ಲಿ ಇಸ್ಲಾಮನ್ನು ವಿರೋಧಿಸ್ತಾ ಇರುವುದು ಒಂದು ಜಾಗತಿಕ ಸಿಸ್ಟಮ್. ಅದು ಇವತ್ತು ಇಸ್ಲಾಮನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾ ಇರೋದು. ಅದಕ್ಕೆ ಅದರದ್ದೇ ಆದಂತಹ ಕಾರಣ ಇದೆ. ಇಸ್ಲಾಂ ಅಶ್ಲೀಲತೆಯನ್ನು ವಿರೋಧಿಸುವ ಧರ್ಮ. ಆಧುನಿಕ ಬಂಡವಾಳಶಾಹಿ ವ್ಯವಸ್ಥೆ ನೆಲೆ ನಿಂತಿರುವುದೇ ಅಶ್ಲೀಲತೆಯಲ್ಲಿ. ಅವರ ಬಂಡವಾಳವೇ ಅಶ್ಲೀಲ. ಆಗ ಮತಾಂತರ ಅವರ ಇದ್ರಲ್ಲೇ ಇಲ್ಲ, ಅವರ ಧರ್ಮದಲ್ಲಿ ಅವರ ಮತಾಂತರ ಬಿಡಿ, ಅವರು ಯಾವ ಧರ್ಮವನ್ನು ಸಹಿಸುವುದಿಲ್ಲ ಬಂಡವಾಳಶಾಹಿಗಳು. ಮತ್ತು ಅವರಿಗೆ ಬಹಳ ದೊಡ್ಡ ಚಾಲೆಂಜ್ ಇಸ್ಲಾಮಿನ ಮೂಲಭೂತ ಶಿಕ್ಷಣ, ನಿಮ್ಮ ಬದುಕು ಬಹಳ ಸರಳ ಆಗಿರಬೇಕು ಅಂತ. ಸರಳತೆಗೆ ಇಸ್ಲಾಂ ಅತಿ ಹೆಚ್ಚು ಪ್ರೋತ್ಸಾಹ ಕೊಡ್ತದೆ. ಮನುಷ್ಯ ಸರಳತೆಯ ಬದುಕು ಸಾಗಿಸಲಿಕ್ಕೆ ಆರಂಭ ಆದರೆ ಜಗತ್ತಿನಲ್ಲಿ ಬಿಸ್ನೆಸ್ ನಡೆಯುವುದಿಲ್ಲ. ನೋಡಿ, ಬಂಡವಾಳಶಾಹಿಗಳು ಈಗ ಮಹಿಳೆಯರ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮಹಿಳೆಯರ ಸ್ವಾತಂತ್ರ್ಯ ಅಂದ್ರೆ ಏನು? ಅಮೆರಿಕಾದಲ್ಲಿ ಇವತ್ತಿನ ತನಕ 46 ಅಧ್ಯಕ್ಷರುಗಳಾಗಿದ್ದಾರೆ ಅಮೆರಿಕಕ್ಕೆ. ಒಬ್ಬಳು ಮಹಿಳೆ ಇಲ್ಲಿನ ತನಕ ಯಾಕೆ ಅಮೆರಿಕಕ್ಕೆ ಅಧ್ಯಕ್ಷ ಆಗಲಿಲ್ಲ? ಮಹಿಳೆಯರ ಗೌರವದ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರಲ್ಲ, ಜಗತ್ತಿನಲ್ಲಿ ನಡೀತಾ ಇದ್ದಲ್ಲ ಇಷ್ಟೆಲ್ಲ ಚರ್ಚೆ. ಯಾಕೆ ಅಮೆರಿಕಾದಲ್ಲಿ 46 ಅಧ್ಯಕ್ಷರುಗಳ ಪೈಕಿ ಒಬ್ಬಳು ಮಹಿಳಾ ಅಧ್ಯಕ್ಷ ಇಲ್ಲಿಯ ತನಕ ಆಗಲಿಲ್ಲ? ಬ್ರಿಟನ್ನಿಗೆ 29 ಮಂದಿ ಪ್ರಧಾನಮಂತ್ರಿಗಳಾಗಿದ್ದಾರೆ ಆಧುನಿಕ ಸಂವಿಧಾನ ಜಾರಿಯಾದ ನಂತರ. 29 ಪ್ರಧಾನಿಗಳ ಪೈಕಿ ಇಂಗ್ಲೆಂಡಿಗೆ ಇಲ್ಲಿನ ತನಕ 2 ಮಾತ್ರ ಮಹಿಳೆಯರು ಪ್ರಧಾನಿಗಳಾಗಿದ್ದಾರೆ. ಭಾರತಕ್ಕೆ 15 ಮಂದಿ ಪ್ರಧಾನಮಂತ್ರಿಗಳಾಗಿದ್ದಾರೆ. ಎಷ್ಟು ಮಹಿಳೆಯರು ಪ್ರಧಾನಮಂತ್ರಿ ಆಗಿದ್ದಾರೆ ಈ ದೇಶಕ್ಕೆ? ಒಬ್ಬರು ಇಂದಿರಾ ಗಾಂಧಿ ಮಾತ್ರ. ಕರ್ನಾಟಕದಲ್ಲಿ ಸುಮಾರು 30 ರಾಜ್ಯಗಳಿವೆ. 30 ರಾಜ್ಯಗಳಲ್ಲಿ ಮಮತಾ ಬ್ಯಾನರ್ಜಿ ಎಂಬ ಒಬ್ಬ ಮಹಿಳೆ ಮಾತ್ರ ಮುಖ್ಯಮಂತ್ರಿ ಇರೋದು, 29 ಕೂಡ ಪುರುಷರು. ಅಂದ್ರೆ ನೀವು ಈ ಮಹಿಳೆಯರ ಸಮಾನತೆ ಅಂತೆಲ್ಲ ಹೇಳ್ತಾ ಇದ್ದೀನಿ. ನಾವು ಯಾವುದ್ರ ಬಗ್ಗೆ ಹೇಳುವುದು? 543 ಮಂದಿ ಪಾರ್ಲಿಮೆಂಟ್ ಮೆಂಬರ್ಸ್ ಇದ್ದಾರೆ ಭಾರತದಲ್ಲಿ. ಎಷ್ಟು ಮಹಿಳೆಯರಿದ್ದಾರೆ? 28 ಮಂದಿ ಮಹಿಳಾ ಎಂಪಿಗಳಿದ್ದಾರೆ. ಯಾಕೆ 50% ಇಲ್ಲ? ನೋಡಿ, ಮಹಿಳೆಯರಿಗೆ ಗೌರವ, ಸಮಾನತೆ ಅಂತೆಲ್ಲ ಮಾತಾಡುವಾಗ ನಾವು ಚರ್ಚೆ ಮಾಡಬೇಕಾದ ವಿಷಯ ಇದು. ಅಲ್ಲದೆ ಈಗ ಮಹಿಳೆಯರ ಸಮಾನತೆ ಅಂತ ಏನು ಅಂತ ಕೇಳಿದ್ರೆ, ಅವಳಿಗೆ ಅಶ್ಲೀಲವಾಗಿ ವರ್ತಿಸಲಿಕ್ಕೆ ಸ್ವಾತಂತ್ರ್ಯ ಇರಬೇಕು, ಅದು ಸಮಾನತೆ ಅಂತ. ಅವಳು ತನ್ನ ಶರೀರದ ಸೌಂದರ್ಯ ಪ್ರದರ್ಶನ ಆಗದ ರೀತಿಯಲ್ಲಿ ಡ್ರೆಸ್ ಧರಿಸಿದ್ರೆ ಅದು ಅಸಮಾನತೆ. ತವಕ್ಕುಲ್ ಕರ್ಮಾನ್ ಅಂತ ಒಬ್ಬರಿದ್ರು, ನೋಬೆಲ್ ಪ್ರೈಸ್ ಸಿಕ್ಕಿದವರಿಗೆ, ಯಮನ್ನ ಹೋರಾಟಗಾರ್ತಿ. ಅವರೊಂದಿಗೆ ಪ್ರಶ್ನಿಸಲಾಯಿತು, ನೀವು ಬುರ್ಕ ಹಾಕ್ತಾರೆ. ಅವರು ಬುರ್ಕ ಹಾಕಿ ಹೋಗಿ ನೋಬೆಲ್ ಪ್ರೈಸ್ ತಗೊಂಡಿದ್ದಾರೆ. ಇದು ಕಂಪ್ಲೀಟ್ ಶರೀರ ಮುಚ್ಚುವ ಬುರ್ಕ ಹಾಕಿ. ಅವರೊಂದಿಗೆ ಪ್ರಶ್ನೆ ಅವರು ಕೇಳಿದ್ರು, ನಿಮಗೆ ಇದು ಅನಾಗರಿಕ ಡ್ರೆಸ್ ಅಂತ ಅನಿಸುವುದಿಲ್ವಾ ಅಂತ. ಅವರು ಹೇಳಿದ್ರು, ಒಂದು ಕಾಲದಲ್ಲಿ ಮನುಷ್ಯ ಅನಾಗರಿಕನಾಗಿದ್ದ, ಅನಾಗರಿಕ ಕಾಲ ಅಂತ ಒಂದಿತ್ತು. ಆವಾಗ ಅವನಿಗೆ ಬಟ್ಟೆ ಧರಿಸಲಿಕ್ಕೆ ಗೊತ್ತಿರಲಿಲ್ಲ, ಎಲೆಗಳಿಂದ ಮಾನವಚುತ್ತಾ ಇದ್ದ. ಮನುಷ್ಯ ನಾಗರಿಕನಾದಂತೆ ಅವನು ಬಟ್ಟೆ ಬಿಚ್ಚಿದ್ದಲ್ಲ, ಬಟ್ಟೆ ಧರಿಸಿದ್ದು. ಬಟ್ಟೆ ಬಿಚ್ಚಿದ ಕಾಲ ಅನಾಗರಿಕ ಕಾಲ ಇತ್ತು. ಮನುಷ್ಯ ನಾಗರಿಕನಾದಂತೆ ಅವ ಬಟ್ಟೆ
ಉಡ್ಲಿಕ್ಕೆ ಕಲ್ತ, ಬಟ್ಟೆ ತೊಟ್ಟವ. ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ, ಈ ಜಗತ್ತಿನ ಅತ್ಯಂತ ಸಿವಿಲೈಸ್ಡ್ ಡ್ರೆಸ್ ಇದು ಅಂತ ಹೇಳಿದರು ತವಕ್ಕುಲ್ ಕರ್ಮಾನ್ ಜಗತ್ತಿನ ಎಲ್ಲ ಪತ್ರಿಕರ್ತರ ಎದುರಿನಲ್ಲಿ, ನೊಬೆಲ್ ಪ್ರೈಸ್ ವಿಜೇತರಾಗಿ. ಆದರೆ ನೋಡಿ, ಮಹಿಳೆಯರ ನಾವಿದೆಲ್ಲ ನಾವೇನು ಮಾಡ್ತಾ ಇದ್ದೇವೆ, ಸ್ವಚ್ಛಂದತೆಯನ್ನು ಸ್ವಾತಂತ್ರ್ಯ ಅಂತ ಹೇಳೋದು ಅಲ್ವಾ. ಸ್ವಚ್ಛಂದವಾಗಿ ವಿಹರಿಸಬೇಕು ನೀವು, ಅದಕ್ಕೆ ನೀವು ಕೊಡುವ ಮನೋಹರವಾದ ಅರ್ಥ ಸ್ವಾತಂತ್ರ್ಯ ಅಂತ. ಅದು ಸರಿಯಲ್ಲಲ್ಲ. ಶೀಲ ಮತ್ತು ಅಶ್ಲೀಲ ಅಂತ ಎಲ್ಲದರಲ್ಲೂ ಇದೆ. ಈಗ ಮಹಿಳೆಯರ ಬಗ್ಗೆ ಅದು ಕೂಡ ಹೇಳಲಾಗ್ತದೆ, ನೀವು ಹಾಡು ಹಾಡ್ಬೋದಾ, ನಾಟಕ ಮಾಡ್ಬೋದಾ, ಸಿನಿಮಾ ನೋಡ್ಬೋದಾ, ಶರೀಯತ್ತಿನಲ್ಲಿ ಎಲ್ಲವೂ ಮಾಡ್ಬೋದು. ಶರೀಯತ್ತಿನಲ್ಲಿ ಯಾವುದು ವಿರೋಧ ಇಲ್ಲ, ಮಾತ್ರ ಅದಕ್ಕೆಲ್ಲ ಅವಕಾಶ ಇದೆ. ಮಾತ್ರ ಪ್ರತಿಯೊಂದರಲ್ಲೂ ಶೀಲ ಮತ್ತು ಅಶ್ಲೀಲ ಅಂತ ಇದೆ, ಸಭ್ಯ ಮತ್ತು ಅಸಭ್ಯ ಅಂತ ಇದೆ. ಸಭ್ಯವಾಗಿದ್ರೆ ಯಾವುದರಲ್ಲೂ ಕೂಡ ಶೀಲ ಮತ್ತು ಸಭ್ಯತೆಯಿಂದ ಕೂಡಿದ ಎಲ್ಲವನ್ನು ನೀವು ಮಾಡ್ಬೋದು. ಅಶ್ಲೀಲತೆ ಮತ್ತು ಅಸಭ್ಯತೆಯಿಂದ ಇರುವಂತದ್ದನ್ನೆಲ್ಲ ನೀವು ಬಿಟ್ಟು ಬಿಡಬೇಕು. ಅದು ಹಾಡಿರ್ಬೋದು, ಸಿನಿಮಾ ಇರ್ಬೋದು, ನಿಮ್ಮ ಮಾತುಗಳು ಇರ್ಬೋದು, ನಿಮ್ಮ ವರ್ತನೆ ಇರ್ಬೋದು. ಒಂದಿಷ್ಟು ಕ್ರೀಡೆಗಳನ್ನು ತಗೊಳ್ಳೋಣ. ಒಂದಿಷ್ಟು ಕ್ರೀಡೆಗಳಿಗೆ ಇಂತಿಂತ ಡ್ರೆಸ್ ಕೋಡ್ಗಳಿರುತ್ತದೆ, ಅವರಿಗೆ ಬೇರೆ ಡ್ರೆಸ್ಗಳನ್ನು ಹಾಕಿ ಆಡ್ಲಿಕ್ಕೆ ಆಗೋದಿಲ್ಲ. ಅಂತ ಸಂದರ್ಭಗಳಲ್ಲಿ ಏನ್ ಹೇಳುತ್ತೆ? ಎಲ್ಲಾ ಕ್ರೀಡೆಗೂ ಎಲ್ಲ ಡ್ರೆಸ್ ಹಾಕಲಿಕ್ಕೆ ಆಗ್ತದೆ. ಒಲಿಂಪಿಕ್ಸ್ನಲ್ಲಿ ಈಗ ಮಹಿಳೆಯರು ಫುಲ್ ಡ್ರೆಸ್ ತೊಟ್ಟು ಒಲಿಂಪಿಕ್ಸ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯಾವ ಕ್ರೀಡೆಗಳಿಗೂ ಡ್ರೆಸ್ ಹಾಕಿದ ಕಾರಣದಿಂದ ಆಟ ನಡೆಯುವುದಿಲ್ಲ ಅಂತ ಇಲ್ಲ. ಕೆಲವಕ್ಕೆ ನೀವು ಹೀಗೆ ಇರಬೇಕು ಅಂತ ನೀವು ಕಾನೂನು ಮಾಡಿದ್ರೆ ನಿಮ್ಮ ತಪ್ಪಷ್ಟೇ. ಅದು ಅವಳದನ್ನು ಎಂಥದ್ದು ಬಿಕಿನಿಯಲ್ಲೇ ಇರಬೇಕು ಅಂತ ನೀವು ತೀರ್ಮಾನ ಮಾಡಿದ್ರೆ ಅದು ನಿಮ್ಮ ಕಾನೂನಿನ ತಪ್ಪು, ಆಟದ ತಪ್ಪಲ್ಲ. ಯಾವ ಆಟ ಸಭ್ಯವಾಗಿ ಬಟ್ಟೆ ಧರಿಸಲಿಕ್ಕೆ ಏನು ಬೇಕಾದ್ರೂ ಅಂದ್ರೆ ಒಳ್ಳೆಯದನ್ನ ನೋಡಿ. ನಾನು ಹೇಳ್ತೇನೆ, ಫಾರ್ ಎಕ್ಸಾಂಪಲ್ ಸಿನಿಮಾ ನಿಷಿದ್ಧ ಅಂತ ಇಸ್ಲಾಮಿ ಶರೀಯತ್ತಿನಲ್ಲಿ ಇಲ್ಲ. ಸಿನಿಮಾ ಸಭ್ಯವಾಗಿದೆ, ಸಿನಿಮಾ ಶೀಲದಿಂದ ಕೂಡಿದ್ದು, ಸಿನಿಮಾದಲ್ಲಿ ನಿಮಗೆ ಒಳ್ಳೆಯ ಪಾಠ ಇದೆ ಎಂದಾದರೆ ಆ ಸಿನಿಮಾ ನೀವು ಖಂಡಿತ ನೋಡ್ಬೋದು. ಆ ಸಿನಿಮಾ ಅಶ್ಲೀಲತೆಯಿಂದ ಕೂಡಿತ್ತು, ಅದು ನಿಮ್ಮ ಬುದ್ಧಿಯನ್ನು ಹಾಳು ಮಾಡುತ್ತದೆ, ನಿಮ್ಮ ಮನಸ್ಸನ್ನು ಅದು ಕೆರಳಿಸ್ತದೆ, ನಿಮಗೆ ಅದರಲ್ಲಿ ಯಾವ ಒಳಿತು ಇಲ್ಲ ಎಂದಾದರೆ ಆ ಸಿನಿಮಾವನ್ನು ನೋಡಬಾರ್ದು ನೀವು. ಹಾಡು ಬಹಳ ಸಭ್ಯವಾದ ಹಾಡು, ಬಹಳ ಶೀಲೆ ಇರುವ ಹಾಡು, ನೀವು ಹಾಡಬಹುದು, ಆಲಿಸಬಹುದು. ಇನ್ನೊಂದು ಹಾಡಿದೆ ನಿಮ್ಮನ್ನು ಉದ್ರೇಕಿಸ್ತದೆ ಕೆಲವು ಹಾಡುಗಳು, ನಮಗೆ ಇದು ಸಮಾಜದಲ್ಲಿ ನಡೆಯುತ್ತಾ ಇರುವುದಲ್ವ, ನಿಮ್ಮ ಬುದ್ಧಿಯನ್ನು ಹಾಳು ಮಾಡ್ತದೆ, ನಿಮ್ಮ ಜವಾಬ್ದಾರಿಯನ್ನು ಮರೆತು ಬಿಡುವಂತೆ ಮಾಡ್ತದೆ. ಆ ಹಾಡು ಕೇಳಬಾರದು. ನಾನು ಹೇಳಿದ ಹಾಗೆ ಪ್ರತಿಯೊಂದರಲ್ಲೂ ಇಸ್ಲಾಂ ಶೀಲ ಮತ್ತು ಅಶ್ಲೀಲ ಅಂತ ನಿಶ್ಚಯ ಉಂಟು. ಎಲ್ಲದೂ ಅದು ಇಸ್ಲಾಂ ಅಂತ ಇಡೀ ಸಹಜವಾಗಿಯೇ ಪ್ರತಿಯೊಂದರಲ್ಲೂ ಶೀಲ ಮತ್ತು ಅಶ್ಲೀಲತೆ ಇದೆ, ಸಭ್ಯ ಮತ್ತು ಅಸಭ್ಯತೆ ಇದೆ. ಯಾವುದು ಶೀಲ, ಯಾವುದು ಸಭ್ಯ, ಅದು ಯಾವುದು ಕೂಡ ನೀವು ಪಾಲಿಸಬಹುದು. ಸಿನಿಮಾ ಇರಲಿ, ನಾಟಕ ಇರಲಿ, ಹಾಡು ಇರಲಿ, ಯಾವುದೇ ಇರಲಿ, ಅಸಭ್ಯವಾದದ್ದನ್ನು ನೀವು ಬಿಟ್ಬಿಡ್ಬೇಕು. ಬಹುತ್ವದ ಭಾರತ ಅಂದ್ರೆ ತುಂಬಾ ಜನಸಂಖ್ಯಾ ಸ್ಫೋಟ ಎಲ್ಲ ನಡೀತಾ ಇದೆ. ಈ ಜನಸಂಖ್ಯಾ ವಿಚಾರಕ್ಕೆ ಬಂದಾಗ ಶರೀಯತ್ ಏನ್ ಹೇಳುತ್ತೆ? ಒಂದಿಷ್ಟು ನಾವು ಹೊಂದಾಣಿಕೆ ಮಾಡ್ಕೊಳ್ಬಹುದಲ್ಲ. ಜನಸಂಖ್ಯೆ ವಿಷಯದಲ್ಲಿ ಇಸ್ಲಾಂ ಏನ್ ಹೇಳ್ತದೆ, ಆರ್ಥಿಕ ತಜ್ಞರು ಏನ್ ಹೇಳ್ತಾರೆ ಅಂತ ನೀವು ಸ್ಟಡಿ ಮಾಡಬೇಕು. ಆರ್ಥಿಕ ತಜ್ಞರು ಏನ್ ಹೇಳ್ತಾರೆ, ನಿಯಂತ್ರಣ ಮಾಡಬೇಕು ಅಂತ ಹೇಳ್ತಾರೆ. ನೋಡಿ, ಜಗತ್ತಿನಲ್ಲಿ ಆರ್ಥಿಕ ತಜ್ಞರು, ಇಕನಾಮಿಸ್ಟ್ಗಳು ಮ್ಯಾನ್ ಪವರ್ ಒಂದು ರಿಸೋರ್ಸಸ್ ಅಂತ ಹೇಳ್ತಾ ಇರೋದು. ಹಾಗಾದ್ರೆ ಜನಸಂಖ್ಯೆ ಭವ್ಯ ಭಾರತದ ಒಂದು ತೂಕ, ಜನಸಂಖ್ಯೆ ಎಂಬುದು ಯಾವುದೇ ದೇಶದ ಸಂಪನ್ಮೂಲ. ಜಗತ್ತಿನ ಅತ್ಯಂತ ದೊಡ್ಡ ಇಕನಾಮಿಸ್ಟ್ಗಳು ಹೇಳ್ತಾ ಇರುವುದು ಮಾನವ ಸಂಪತ್ತೆಂಬುದು ಒಂದು ರಿಸೋರ್ಸ್. ಆದ್ದರಿಂದಲೇ ಇವತ್ತು ಚೈನಾದಲ್ಲಿ 1 ಮಕ್ಕಳನ್ನು ಹುಟ್ಟಿಸಿ ಅಂತ ಹೇಳಿದ್ರು, ಮತ್ತೆ 2 ಮಕ್ಕಳು ಹುಟ್ಟಿಸಿ, ಈಗ 3 ಮಕ್ಕಳು ಹುಟ್ಟಿಸಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಜನಸಂಖ್ಯೆ ಎಂಬುದು ಸಂಪತ್ತು ಒಂದು ದೇಶಕ್ಕೆ. ನಮ್ಮ ಭಾರತದಂತ ಪ್ರದೇಶದಲ್ಲಿ, ದೇಶದಲ್ಲಿ ಎಲ್ಲದಕ್ಕೂ ಕೊರತೆ ಇದೆ, ಭೂಮಿಗೆ ಕೊರತೆ ಇದೆ. ಇಂಥದ್ರಲ್ಲಿ ಜನಸಂಖ್ಯೆಯನ್ನು ನಾವು ಜಾಸ್ತಿ ಮಾಡೋದು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀವಿ? ಆಯ್ತು ಸರಿ, ಅದು ಯಾವ ಆಧಾರದ ಮೇಲೆ ಅವ್ರು ನಮಗೆ ರಿಸೋರ್ಸ್ ಪರ್ಸನ್ಸ್ ಆಗ್ತಾರೆ, ಸಂಪನ್ಮೂಲ ವ್ಯಕ್ತಿಗಳಾಗ್ತಾರೆ. ಭೂಮಿಗೆ ಭಾರತದಲ್ಲಿ ಭೂಮಿಗೆ ಯಾವ ಕೊರತೆಯೂ ಇಲ್ಲ. ಇಲ್ಲಿರುವ ಸಮಸ್ಯೆ ಏನೆಂದರೆ ಡಿಸ್ಟ್ರಿಬ್ಯೂಷನ್ನಲ್ಲಿ ಅಸಮಾನತೆ ಇದೆ. ಅಂದರೆ ಇರುವವನ ಕೈಯಲ್ಲಿ ಧಾರಾಳ ಇದೆ, ಮತ್ತೆ ಸಂಪತ್ತು ಅವರಿಗೆ ಸೇರ್ತಾ ಇದೆ. ಇಲ್ಲದವನ ಕೈಯಲ್ಲಿ ಯಾವುದೂ ಇಲ್ಲ, ಅವನ ಕೈಯಿಂದ ಮತ್ತಷ್ಟು ಸುಳಿಯುವ ಕೆಲಸವನ್ನೇ ಮಾಡ್ತಾ ಇರೋದು. ಡಿಸ್ಟ್ರಿಬ್ಯೂಷನ್ನಲ್ಲಿರುವ ಸಮಸ್ಯೆ ವಿನಃ ಇಲ್ಲಿ ಸಂಪತ್ತಿನ ಸಮಸ್ಯೆ, ಭೂಮಿಯ ಸಮಸ್ಯೆ, ಆಹಾರದ ಸಮಸ್ಯೆ ಯಾವ ದೇಶದಲ್ಲೂ ಇಲ್ಲ, ಭಾರತದಲ್ಲಿ ಖಂಡಿತ ಇಲ್ಲ. ಆದ್ದರಿಂದ ಜನಸಂಖ್ಯೆ ಎಂಬುದು ಈ ದೇಶದ ಆ ಸಂಪತ್ತನ್ನು ಸದುಪಯೋಗ ಪಡಿಸಿಕೊಳ್ಬೇಕಾದದ್ದು ಸರ್ಕಾರಗಳ ಹೊಣೆಗಾರಿಕೆ. ಹೇಗೆ ಅವರನ್ನು ಸ್ಕಿಲ್ಡ್ ಮಾಡಬೇಕು, ಹೇಗೆ ಇವರ ಮಧ್ಯೆ ಸಮಾನವಾಗಿ ಸಂಪತ್ತಿನ ಹಂಚಿಕೆ ಆಗಬೇಕು, ಹೇಗೆ ನ್ಯಾಯೋಚಿತವಾಗಿರಬೇಕು, ಅದೆಲ್ಲ ಸರ್ಕಾರ ಪಾಲಿಸಬೇಕಾದ ಹೊಣೆಗಾರಿಕೆ. ಸರ್ಕಾರ ಕ್ಯಾಪಿಟಾಲಿಸ್ಟ್ಗಳ ಕೈಯಲ್ಲಿ ಅರಿವಾಗುವಾಗ, ಬಂಡಲಶಾಹಿಗಳ ಪರವಾಗಿ ಮಾತ್ರ ಕಾನೂನುಗಳು ರೂಪಿಸಲ್ಪಡುವಾಗ ಸಮಸ್ಯೆಗಳುಂಟಾಗ್ತದೆ. ಅದು ಸಮಸ್ಯೆ ಈಗ 138 ಕೋಟಿ ಅಲ್ಲ, ಇದೇ ಈ ಕಾನೂನುಗಳ ಕಾರಣ ನಾಳೆ ದೇಶದಲ್ಲಿ 10 ಕೋಟಿ ಜನಸಂಖ್ಯೆ ಇದ್ರೂ ಸಮಸ್ಯೆ ಇರ್ತದೆ.
ಅದೆಲ್ಲ ನಮ್ಮ ನಿಯಮಗಳ, ನಮ್ಮ ಕಾನೂನುಗಳ ಸಮಸ್ಯೆ ಅದು. ಅದರಿಂದ ಜನಸಂಖ್ಯೆಯ ಬಗ್ಗೆ ನಾವು ಬೇರೆ ಜನಸಂಖ್ಯೆಯ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಇಕನಾಮಿಸ್ಟ್ಗಳನ್ನು ಕೂತಿಸ್ಕೊಂಡು ಚರ್ಚೆ ಮಾಡಿ. ನಾವು ಕೂಡ ಆರ್ಥಿಕ ತಜ್ಞರು ಹೇಳುವಂತೆ ಮಾನವ ಸಂಪತ್ತೆಂಬುದು ಒಂದು ದೇಶದ ಸಂಪತ್ತು, ಅದು ಒಂದು ದೇಶದ ಸಂಪನ್ಮೂಲ, ಅದನ್ನು ಸದುಪಯೋಗ ಜನಸಂಖ್ಯಾ ಸ್ಫೋಟ ಅಂತ ಹೇಳೋದು ಅದು. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವ ಕೆಲಸ ಸರ್ಕಾರಗಳು ಮಾಡಬೇಕಷ್ಟೇ. ಸರ್ಕಾರ ಅದು ಸದುಪಯೋಗ ಪಡಿಸಿಕೊಳ್ಳುವ ಕೆಲಸ ಸರ್ಕಾರ ಮಾಡದೆ ಸಮಸ್ಯೆ ಅಂತ ಹೇಳುವುದಕ್ಕೆ ಅರ್ಥ ಇಲ್ಲ. ಉದ್ಯೋಗ ಸೃಷ್ಟಿ ಮಾಡ್ತಿಲ್ಲ ಅಂತ ಹೇಳ್ತೀರಾ ನೀವು? ಉದ್ಯೋಗ ಸೃಷ್ಟಿ ಮಾಡಬೇಕು, ಶಿಕ್ಷಣ ಕೊಡಬೇಕು, ಚಿಕಿತ್ಸೆ ಕೊಡಬೇಕು, ಸರ್ಕಾರದ ಕೆಲಸ. ಎಲ್ಲವನ್ನು ನೀವು ಮಾರಾಟಕ್ಕಿಟ್ರೆ ಅವರನ್ನು ಒಳ್ಳೆಯ ಪ್ರಜೆಗಳನ್ನಾಗಿ ರೂಪಿಸಬೇಕು, ಸರ್ಕಾರದ ಕೆಲಸ. ಇದು ಯಾವುದೂ ಇಲ್ಲ, ಅವರಿಗೆ ಉದ್ಯೋಗ ಇಲ್ಲ, ಶಿಕ್ಷಣ ಇಲ್ಲ, ಹೆಲ್ತ್ ಬೇಕಾದರೆ ಲಕ್ಷಗಟ್ಟಲೆ ರೂಪಾಯಿ ಆಸ್ಪತ್ರೆಗಳಿಗೆ ನೀವೇ ಕಟ್ಟಬೇಕು, ಸಮಸ್ಯೆ ಬರುತ್ತದೆ. ಅದು ಇನ್ನು ನಾಳೆ ಕೇವಲ 10 ಕೋಟಿ ಜನಸಂಖ್ಯೆ ಇದ್ರೂ ಈ ಸಮಸ್ಯೆ ಇರ್ತದೆ. ಜನಸಂಖ್ಯೆ ಸ್ಫೋಟ ಸರ್ಕಾರ ಸಮಸ್ಯೆ ಅಂತ ನೀವು ಹೇಳ್ತಾ ಇದ್ದೀರಾ ಕೊನೆಯದಾಗಿ. ಜನಸಂಖ್ಯೆ ಸ್ಫೋಟ ಅಂತಲ್ಲ, ಜನಸಂಖ್ಯೆ ನಿಯಂತ್ರಿಸುವುದು ಅಥವಾ ಅದನ್ನ ಸಂಪನ್ಮೂಲವಾಗಿ ಕನ್ವರ್ಟ್ ಮಾಡುವಂಥದ್ದು ಸರ್ಕಾರದ ಕೆಲಸ, ಅದನ್ನ ಮಾಡ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಹಾಗಾದ್ರೆ ಇಷ್ಟೊತ್ತು ಮೊಹಮ್ಮದ್ ಕುಂಞಿ ಅವರು ಹೇಳಿಕೊಟ್ಟಿದ್ದು ನಿಜವಾದ ಶರಿಯತ್. ಮೊಹಮ್ಮದ್ ಕುಂಞಿ ಅವರಲ್ಲ, ಮೊಹಮ್ಮದ್ ಕುಂಞಿ ಅವರು ತಿಳ್ಕೊಂಡಿರುವಂತದ್ದು ನಿಜವಾದ ಶರಿಯತ್. ನಾನು ತಿಳ್ಕೊಂಡಿರುವಂತದ್ದು ಅಲ್ಲ, ಪವಿತ್ರ ಕುರ್ಆನ್ ಮತ್ತು ಪ್ರವಾದಿ ವಚನಗಳಲ್ಲಿ ಏನು ಕಲಿಸಿಕೊಡಲಾಗಿದೆಯೋ ಅದು ನಾನು ಹೇಳಿತು. ಇಡೀ ಜಗತ್ತಿನ ಎಲ್ಲ ಮುಸ್ಲಿಮರು ಒಪ್ಪುವುದು ಕುರ್ಆನ್ ಮತ್ತು ಪ್ರವಾದಿ ವಚನ ಮಾತ್ರ, ತಾಲಿಬಾನ್ಗಳನ್ನಲ್ಲ. ಕ್ಷಮಿಸಬೇಕು ನೀವು, ಗೊತ್ತಾಯ್ತಲ್ಲ? ಯಾವುದನ್ನು ಕುರ್ಆನ್ ಮತ್ತು ಪ್ರವಾದಿ ವಚನಗಳಲ್ಲಿ ಕಲಿಸಿಕೊಡಲಾಗಿದೆಯೋ ಅದು ಮಾತ್ರ ಶರಿಯತ್. ಅದನ್ನು ಬಿಟ್ಟು ಬೇರೆ ಯಾರಾದರೂ ನಾವು ಶರಿಯತ್, ನಮ್ಮದು ಶರಿಯತ್ ಅಂತ ಹೇಳುವುದಾದರೆ ಅದನ್ನು ಒಪ್ಪಿಕೊಳ್ಳಿಕ್ಕೆ ಇಸ್ಲಾಮಿನಲ್ಲಿ ಯಾವ ರೀತಿಯ ಸಾಧ್ಯತೆಗಳು ಇಲ್ಲ, ಅವಕಾಶವೇ ಇಲ್ಲ. ಸರಿ ಮೊಹಮ್ಮದ್ ಕುಂಞಿ ಅವರೇ, ನಿಮ್ಮ ಜೊತೆ ಇನ್ನೂ ತುಂಬ ಮಾತಾಡಲಿಕ್ಕಿತ್ತು, ಸಮಯದ ಅಭಾವ ಇದೆ, ನಮಗೆ ಮುಗಿಸ್ಲೇಬೇಕಾಗಿದೆ. ಆ ಕಾರಣಕ್ಕೆ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಿ ಇಷ್ಟೊಂದು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಸದಾ ಸುದ್ದಿಗಾಗಿ ನೋಡ್ತಾ ಇರಿ ಸನ್ಮಾರ್ಗ, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಧನ್ಯವಾದಗಳು. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.